ಬಿಪಿಎಲ್ ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜ್ನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ. ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ. ಸುಜ್ನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ. ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ, ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ಐಸಿಯು, ಎನ್ಐಸಿಯು ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ. ಸುಜ್ನಿ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು: ದಿನದ 24 ಗಂಟೆಯಲ್ಲಿ ತುರ್ತು ಸೇವೆ, ಹೈ ರಿಸ್ಕ್ ಗರ್ಭಧಾರಣೆ, ಒಬೆಸ್ಟ್ರಿಕ್ ಐಸಿಯು, ನವಜಾತ ಮತ್ತು ಶಿಶು ಐಸಿಯು, ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ, ಲ್ಯಾಪ್ರೋಸ್ಕೋಪಿ, ಲಸಿಕಾಕರಣ, ತಜ್ಞ ವೈದ್ಯರ ಸಲಹೆ, ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜ್ನಿ ಆಸ್ಪತ್ರೆಯಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜ್ನಿ ಆಸ್ಪತ್ರೆ, ಬಿಗ್ ಬಜಾರ್ ಎದುರುಗಡೆಗೆ, ಕಲಬುರಗಿ. ದೂರವಾಣಿ ಸಂಖ್ಯೆ 08472727227 ಅಥವಾ ಮೊಬೈಲ್ ನಂಬರ್ 9900427814. ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ವೈದ್ಯ ಡಾಕ್ಟರ್ ಪ್ರಶಾಂತ್ ಮಾಲಿ ಅವರ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್, ಒಬಿಯಾಸ್ಟ್ರಿಕ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ ಸೇರಿದಂತೆ ಒಪಿಡಿ, ಐಪಿಡಿ, ಐಸಿಯು, ಎನ್ಐಸಿಯು, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ ಓಟಿ ಸೌಲಭ್ಯಗಳೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದ ಮುಂಭಾಗ, ಗುಬ್ಬಿ ಕಾಲನಿ, ಕಲಬುರಗಿ. ಮೊಬೈಲ್ ನಂಬರ್ 9066906614 ಅಥವಾ 8472360239. ಸರ್, ಲಾಂಗ್ ಟರ್ಮ್ ಅಂದರೆ ಒಂದು ದೀರ್ಘಾವಧಿ ಕೋರ್ಸ್ ಇದು. ಈ ಲಾಂಗ್ ಟರ್ಮ್ನ ನಾವು ರಿಪೀಟರ್ ಕೋರ್ಸ್ ಅಂತಲೂ ಕರಿತೀವಿ. ನಮ್ಮ ಎಕ್ಸೆಲ್ ಅಕಾಡೆಮಿ ಸಂಸ್ಥೆಯಿಂದ ನೀಟ್ ಲಾಂಗ್ ಟರ್ಮ್ನ ಕೊಡ್ತೀವಿ ಮತ್ತು CET ಲಾಂಗ್ ಟರ್ಮ್ನ ಕೊಡ್ತೀವಿ. ಸರ್, ಮಕ್ಕಳು ಎಷ್ಟೇ ಓದಿರಲಿ ಅವ್ರಿಗೆ ಟೈಮ್ ಮ್ಯಾನೇಜ್ಮೆಂಟ್ ಅನ್ನೋದು ಪ್ರಾಕ್ಟೀಸ್ ಮಾಡಲಿಲ್ಲ ಅಂದರೆ ಫೇಲ್ಯೂರ್ ಆಗೋದು 50% ಅಲ್ಲೇ ಫೇಲ್ಯೂರ್ ಆಗ್ತಾರೆ. ನೀಟಲ್ಲಿ ರ್ಯಾಂಕ್ ಬರೋದು ಮತ್ತು CETಲಿ ರ್ಯಾಂಕ್ ಬರೋದು 100% ಗ್ಯಾರಂಟಿ ಆಗ್ತದೆ. ಅದಕ್ಕೆ ನಮ್ಮ ಒಂದು ಎಕ್ಸೆಲ್ ಸಂಸ್ಥೆಯಿಂದ ಈ ಒಂದು ಕಾನ್ಸೆಪ್ಟ್ನ ಹೇಳ್ಕೊಟ್ಟು ಮಕ್ಕಳಿಗೆ ಹೈಯೆಸ್ಟ್ ಸ್ಕೋರ್ ತೆಗ್ತಾ ಬರ್ತಾ ಇದೀವಿ. ಸರ್, ನಮ್ಮ ಎಕ್ಸೆಲ್ ಅಕಾಡೆಮಿ ಸಂಸ್ಥೆಯಲ್ಲಿ ಮಾತ್ರನೇ ಒಂದು ಡೈಲಿ ಟೆಸ್ಟ್ ಕಂಡಕ್ಟ್ ಮಾಡೋದು. ಪ್ರತಿ ಸರಿ ಪೇರೆಂಟ್ಸ್ ಹತ್ರ ಮಾತಾಡ್ಬೇಕಾದ್ರೆ ಸೀಟ್ ತಗೊಂಡ್ ಬರ್ತೀವಿ ಕನ್ಫರ್ಮ್ ಆಗಿ ಅನ್ನೋದೇ ಲಾಸ್ಟ್ ಅಥವಾ ಫಸ್ಟ್ ಡೈಲಾಗ್ ಆಗಿರುತ್ತೆ. ಅಷ್ಟೊಂದು ಇನ್ಕ್ರೀಸ್ ಆಗಿದೆ 2 ವೀಕ್ಸ್ ಅಲ್ಲಿ. ಇವಾಗ ನಾವು ಹೆಣ್ಮಕ್ಳು ಹಾಸ್ಟೆಲ್ ಹತ್ರ ಇದೀವಿ. ಇದು ನಮ್ಮ ಹೆಣ್ಮಕ್ಳು ಹಾಸ್ಟೆಲ್. ಇದು 7 ಫ್ಲೋರ್ ಬಿಲ್ಡಿಂಗ್. ಇದರಲ್ಲೇ ಕೋಚಿಂಗು ಪ್ಲಸ್ ಹಾಸ್ಟೆಲ್ಲು ಒಂದು ಇದರಲ್ಲೇ ಇರುತ್ತೆ, ಒಂದೇ ಬಿಲ್ಡಿಂಗಲ್ಲೇ. ಇದರೊಳಗಡೆ ಡೈನಿಂಗ್ ಹಾಲು ಮತ್ತು ಅಕಾಮಿಡೇಷನ್ ಎಲ್ಲ ಕ್ಲಾಸ್ ರೂಮ್ ಎಲ್ಲ ಇದರಲ್ಲೇ ಪ್ರೊವೈಡ್ ಮಾಡಿರ್ತೀವಿ. ನಾವು ರೂಮಲ್ಲಿ 4 ಜನ ಇರೋ ಥರ ನಾವು ಅರೇಂಜ್ ಮಾಡಿರ್ತೀವಿ. ಅವ್ರ ಕಬೋರ್ಡು ಕೂಡ ಅವ್ರಿಗೆ ನಾವು ಪ್ರೊವೈಡ್ ಮಾಡಿರ್ತೀವಿ. ಅವ್ರಿಗೆ ಸೊ ಹೈಜೆನಿಕ್ ಮೇಂಟೈನ್ ಮಾಡಿರ್ತೀವಿ. ಕಲಬುರಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ. ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ. ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು: ಜನರಲ್ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ನ್ಯೂರೋ ಸರ್ಜರಿ, ಆರ್ಥೋಪೆಟಿಕ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಗ್ಯಾಸ್ಟ್ರೋ ಸರ್ಜರಿ, ಆಕ್ವಾ ಸರ್ಜರಿ, ಗೈನಕಾಲಜಿ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ನ್ಯೂರೋ ಸರ್ಜರಿ, ಕಾರ್ಡಿಯಾಲಜಿ, ಹೆಮಟೋಲಜಿ, ಆಂಡೋಕ್ರಾಲಜಿ, ENT ಮತ್ತು ಆಫ್ಟಾಲ್, ಜನರಲ್ ಫಿಸಿಷಿಯನ್, ಗೈನಕಾಲಜಿ, ಪೀಡಿಯಾಟ್ರಿಕ್, ಫ್ಯಾಮಿಲಿ ಮೆಡಿಸಿನ್, ಯೂರಾಲಜಿ, ನೆಫ್ರಾಲಜಿ, ರೇಡಿಯಾಲಜಿ, ಡಯಾಲಿಸಿಸ್, ಅಡ್ವಾನ್ಸ್ ICU ಮತ್ತು ಅಡ್ವಾನ್ಸ್ OT ಸೆಟಪ್, ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸುಲಿಟಿ, ದಿನದ 24 ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್, ರಿಂಗ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9538786108. ಕಾಮರೆಡ್ಡಿ ಆರ್ಥೋ ಮತ್ತು
ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ. ಡಾಕ್ಟರ್ ಎಸ್.ಬಿ. ಕಾಮರೆಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ ಎಸ್. ಕಾಮರೆಡ್ಡಿ ಸಾರಥ್ಯದಲ್ಲಿ ಕಳೆದ 11 ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ 24 ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು. ಆರ್ಥೋ ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ, ನ್ಯೂರೋ ಸರ್ಜರಿ, ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ, ಇಂಟರ್ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್, ಪ್ಲಾಸ್ಟಿಕ್ ಸರ್ಜರಿ, ಫೇಶಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ, ದಿನದ 24 ಗಂಟೆ ಲ್ಯಾಬ್ ಸೌಲಭ್ಯ, ದಿನದ 24 ಗಂಟೆ ಮೆಡಿಕಲ್ ಸೌಲಭ್ಯ, ಡಿಜಿಟಲ್ ಎಕ್ಸ್ರೇ, ದಿನದ 24 ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್, ದಿನದ 24 ಗಂಟೆ ಆಂಬ್ಯುಲೆನ್ಸ್ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ಐಟಿಐ ಕಾಲೇಜು ಮುಂಭಾಗ, ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ. ಫೋನ್ ನಂಬರ್ 08472256163. ನಮಸ್ಕಾರ ವೀಕ್ಷಕರೇ, ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ. ನಾನು ಸಂಗೀತ. ಸಿಎಂ ಸಿದ್ದರಾಮಯ್ಯನವರು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಮೂರ್ತಿ ಅನಾವರಣೆ ಮಾಡಿದ ಬಳಿಕ ಜಯಂತ್ಯುತ್ಸವ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ ಎಂದು ಅಫ್ಜಲ್ಪುರದ ಶಾಸಕ ಎಂ.ವೈ. ಪಾಟೀಲ್ ಹೇಳಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಸೆಪ್ಟೆಂಬರ್ 16ರಂದು ಕಲಬುರಗಿ ಜಿಲ್ಲೆಯ ಅಫ್ಜಲ್ಪುರ ವಿಧಾನಸಭಾ ಕ್ಷೇತ್ರದ ಕಲಬುರಗಿ ತಾಲೂಕಿನ ಕವಲಗಕ್ಕೆ ಗ್ರಾಮದಲ್ಲಿ ಸಿಎಂ ಸಿದ್ದರಾಮಯ್ಯನವರು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಮೂರ್ತಿ ಅನಾವರಣ ಮಾಡಿದ ಬಳಿಕ ಜಯಂತ್ಯುತ್ಸವ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ. ಈ ಒಂದು ಕಾರ್ಯಕ್ರಮದಲ್ಲಿ ಸಚಿವರಾದ ಈಶ್ವರ್ ಖಂಡ್ರೆ, ಪ್ರಿಯಾಂಕ್ ಖರ್ಗೆ, ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್, ಸಿಎಂ ರಾಜಕೀಯ ಸಲಹೆಗಾರ ಹಾಗೂ ಶಾಸಕ ಬಿ.ಆರ್. ಪಾಟೀಲ್ ಸೇರಿದಂತೆ ಅನೇಕ ರಾಜಕೀಯ ಗಣ್ಯ ವ್ಯಕ್ತಿಗಳು ಭಾಗಿಯಾಗಲಿದ್ದಾರೆ ಎಂದು ತಿಳಿಸಿದರು. ಕಾರಣ ಏನು ಅಂತಂದರೆ, ಮಾನ್ಯ ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು 17ನೇ ತಾರೀಕಿಗೆ ಕಲ್ಯಾಣ ಕರ್ನಾಟಕ ಉತ್ಸವಕ್ಕೆ ಬರ್ತಾ ಇದ್ದಾರೆ. 17ರಂದು ಬೆಳಗ್ಗೆ 9 ಗಂಟೆಗೆ ವಲ್ಲಭಭಾಯಿ ಚೌಕ್ನ ಮಾಲಾರ್ಪಣೆ ಮಾಡಿ ಧ್ವಜಾರೋಹಣ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಆಮೇಲೆ ಸಾಂಸ್ಕೃತಿಕ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ. ಅಲ್ಲಿಯೂ ಭಾಗವಹಿಸಿ ಮುಂದೆ ಜನರನ್ನು ಉದ್ದೇಶಿಸಿ ಕೂಡ ಅವರು ಮಾತಾಡ್ತಾ ಇದ್ದಾರೆ. ಇದರ ಸಂದರ್ಭವನ್ನು ನಾವು ಉಪಯೋಗ ಮಾಡಿಕೊಂಡು ಸಮಾಜದವರೆಲ್ಲ, ಹಾಲು ಮತ್ತು ಸಮಾಜದವರು ಮತ್ತು ನಾಗರಿಕರು, ಆ ಗ್ರಾಮದ ಎಲ್ಲ ಮುಖಂಡರು ಕೂಡಿಕೊಂಡು ಈ ಏನು ರಾಯಣ್ಣನ ಮೂರ್ತಿ ಭಾಳ ದಿವಸದಿಂದ ಅನಾವರಣಗೊಂಡಿಲ್ಲ, ಆ ಅನಾವರಣ ಕಾರ್ಯಕ್ರಮವನ್ನು ಮಾಡಬೇಕು ಅನ್ನೋ ದೃಷ್ಟಿಯಿಂದ ಎಲ್ಲರೂ ಕೂಡಿ ಅವರಿಗೆ ಒಪ್ಪಿಸಿ ನೀವು ಬರಲೇಬೇಕು ಅಂದಾಗ ಅವರು 16ನೇ ತಾರೀಕಿಗೆ ಒಂದು ದಿವಸ ಮುಂಚೆನೇ ಕೂಡ ಇಲ್ಲಿ ಬಂದು ವಾಸ್ತವ್ಯ ಮಾಡುವ ಕಾರ್ಯಕ್ರಮ. ಅದರಲ್ಲಿ ಬಂದು ಕೂಡಲೇ 4 ಗಂಟೆಗೆ ಬರ್ತಾರೆ. ಬಂದು ಕೂಡಲೇ ಸ್ಟೇಟ್ ಆಗಿ ಪ್ರತಾಪದ ಮುಖಾಂತರ ಕೌಲಿಗೆ ಗ್ರಾಮಕ್ಕೆ ಅಲ್ಲಿ ಬಂದು 5 ಗಂಟೆಗೆ ಅದು ಮೂರ್ತಿ ಅನಾವರಣಗೊಳ್ತಾ ಇದೆ. ಅಲ್ಲಿಯೂ ಕೂಡ ಜನರನ್ನು ಉದ್ದೇಶಿಸಿ ಮಾತಾಡ್ತಾ ಇದ್ದಾರೆ. ಅದಕ್ಕಾಗಿ ಈ ನಿಮ್ಮ ಎಲ್ಲರಿಗೂ ಕೂಡ ನಾವು ಆಹ್ವಾನ ಮಾಡ್ತಾಯಿದ್ದೀವಿ. ಎಲ್ಲ ಆ ಭಾಗದ ಜನರು ಮತ್ತು ನಮ್ಮ ತಾಲೂಕಿನ ಜನರು ಮತ್ತು ಸಂಗೊಳ್ಳಿ ರಾಯಣ್ಣ ಎಲ್ಲ ಅಭಿಮಾನಿ ಬಂಧುಗಳಿಗೆ ನಾವು ಆ ಕಾರ್ಯಕ್ರಮಕ್ಕೆ ಬರಲು ನಾವು ವಿನಂತಿ ಮಾಡಲಿಕ್ಕೆ ಈ ಪತ್ರಿಕಾಗೋಷ್ಠಿಯನ್ನು ನಾವು ಕರೆದಿದ್ದೇವೆ. ಮತ್ತು ತಮ್ಮೆಲ್ಲರಿಗೂ ಗೊತ್ತಿದ್ದಂತೆ ಇದು ಕ್ಯಾಬಿನೆಟ್ ಏನು ಸಭೆ ಏನಿದೆ, ಭಾಳ ಮಹತ್ವದ ಈ ಕಲ್ಯಾಣ ಕರ್ನಾಟಕಕ್ಕೆ ಭಾಳ ಒಂದು ಮಹತ್ವದ ಸಭೆ ಅಂತ ನಾನು ಭಾವಿಸ್ಕೊಂಡಿದ್ದೆ. ಯಾಕಂದರೆ ಹಿಂದುಳಿದ ಭಾಗ ಎನಿಸ್ಕೊಂಡಂಥ ಕಲ್ಯಾಣ ಕರ್ನಾಟಕಕ್ಕೆ ಇವತ್ತು ಇಲ್ಲಿ ಕ್ಯಾಬಿನೆಟ್ಟು ಏನು ಸಭೆ ನಡೀತಾ ಇರೋದು ಎಲ್ಲರಿಗೆ ಖುಷಿ ತಂದಿದೆ ಮತ್ತು ನಮಗೆ ಆಶಾಭಾವನೆ ಇದೆ. ಆ ಸಭೆಯಲ್ಲಿ ಅನೇಕ ಕಾರ್ಯಕ್ರಮಗಳು ಕೂಡ ಮಂಜೂರು ಮಾಡಿ ಘೋಷಣೆ ಕೂಡ ಮಾನ್ಯ ಮುಖ್ಯಮಂತ್ರಿಯವರು ಕೂಡ ಮಾಡಲಿದ್ದಾರೆ.
ಕಲಬುರಗಿ ಜಿಲ್ಲೆಯಲ್ಲಿ ಕಾನೂನು ವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟು ಹೋಗಿದ್ದು ಹಾಡು ಹಗಲಲ್ಲಿ ಹತ್ಯೆಗಳು ನಡೆಯುತ್ತಿವೆ. ಇವುಗಳನ್ನು ಕಡಿವಾಣ ಹಾಕುವಲ್ಲಿ ಪೊಲೀಸ್ ಇಲಾಖೆ ಮತ್ತು ಸರ್ಕಾರ ಸಂಪೂರ್ಣವಾಗಿ ವಿಫಲವಾಗಿದೆ ಎಂದು ಬಿಜೆಪಿ ಮುಖಂಡ ಶರಣಪ್ಪ ತಳವಾರ ಆರೋಪಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಇತ್ತೀಚಿನ ದಿನಗಳಲ್ಲಿ ಕಲಬುರಗಿ ಜಿಲ್ಲೆಯಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟು ಹೋಗಿದ್ದು ಮಹಿಳೆಯರು ಮಕ್ಕಳು ಮುಕ್ತವಾಗಿ ಓಡಾಡುವಂತಿಲ್ಲ. ಹಾಡು ಹಗಲೇ ಬರ್ಬರ ಹತ್ಯೆಗಳು ನಡೆಯುತ್ತಿರುವುದರಿಂದ ಜನರು ಭಯಭೀತರಾಗಿದ್ದಾರೆ. ರಾಜಕೀಯ ಒತ್ತಡಗಳಿಂದ ಅಧಿಕಾರಿಗಳು ಮುಕ್ತವಾಗಿ ಕೆಲಸ ಮಾಡುತ್ತಿಲ್ಲ. ಈ ಬಗ್ಗೆ ಹಲವಾರು ಸಲ ಬೀದಿಗಿಳಿದು ಹೋರಾಟ ಮಾಡಿ ಸರ್ಕಾರದ ಗಮನ ಸೆಳೆದ್ರು ಗಂಭೀರವಾಗಿ ಸರ್ಕಾರ ಪರಿಗಣಿಸಿಲ್ಲ. ಹೀಗಾಗಿ ಇಂತಹ ಅಪರಾಧ ಪ್ರಕರಣಗಳು ಮರುಕಳಿಸದಂತೆ ರಾಜ್ಯ ಸರ್ಕಾರ ಈ ಬಗ್ಗೆ ಗಂಭೀರವಾಗಿ ಪರಿಗಣಿಸಬೇಕು. ಮುಂದೆ ಇಂತಹ ಘಟನೆಗಳು ಸಂಭವಿಸದಂತೆ ಎಚ್ಚರ ವಹಿಸಬೇಕು. ಸರ್ಕಾರ ಮತ್ತು ಪೊಲೀಸ್ ಇಲಾಖೆ ಆಡಳಿತ ನಡೆಸುವಲ್ಲಿ ಸಂಪೂರ್ಣ ವಿಫಲವಾಗಿದೆ. ಈ ಕೂಡಲೇ ರಾಜ್ಯದಲ್ಲಿ ರಾಷ್ಟ್ರಪತಿ ಆಳ್ವಿಕೆ ಜಾರಿ ಮಾಡಬೇಕು ಎಂದು ಒತ್ತಾಯಿಸಿದರು. ಕೊಲೆ, ಹಾಡ ಹಗಲು ಫೈರಿಂಗ್ ಮಾಡಿ ಒಬ್ಬ ಕೋಲಿ ಸಮಾಜದ ಒಬ್ಬ ಕಾರ್ಯಕರ್ತನನ್ನು ಫೈರಿಂಗ್ದಲ್ಲಿ ಕೊಲೆ ಮಾಡಿದಂಥದ್ದು ಇವತ್ತು ಉಗ್ರವಾಗಿ ನಾವು ಇವತ್ತು ಖಂಡಿಸ್ತಾ ಇದ್ದೀವಿ. ಇಷ್ಟೆಲ್ಲ ಆದ್ರೂ ಕೂಡ ಈ ಸರ್ಕಾರ ಏನು ಮಾಡ್ತಾಯಿದೆ ಅಂತ ಗೊತ್ತಾಯಿಲ್ಲ. ಯಾವುದೇ ಸಮಾಜ ಇಂಥ ಕೊಲೆಯಲ್ಲಿ ಅನುಭವಿಸ್ತಾ ಇದ್ದಾರೆ, ಕುಟುಂಬದವರು ಬೀದಿ ಪಾಲಾಗ್ತಾ ಇದ್ದಾರೆ. ಆದ್ರೂ ಕೂಡ ಇದಕ್ಕೆ ಏನಾದರೂ ಒಂದು ಸಜೆಷನ್ನು, ಏನಾದರೂ ನ್ಯಾಯ ಕೊಡ್ತಕ್ಕಂಥ ಒಂದು ಪೊಲೀಸ್ ಇಲಾಖೆ ಸಂಪೂರ್ಣ ಒಂದು ವಿಫಲ ಆಗಿದೆ. ಅದಕ್ಕೆ ನಾನು ನೇರವಾಗಿ ಹೇಳ್ತಾ ಇದ್ದೀನಿ, ಸರ್ಕಾರದ ಪೊಲೀಸ್ ಇಲಾಖೆ ಸಂಪೂರ್ಣ ವಿಫಲ ಆಗಿದೆ. ಇದನ್ನು ನೋಡಿಕೊಳ್ಳೋಕ್ಕೆ ಗೃಹ ಮಂತ್ರಿ ಡಾಕ್ಟರ್ ಪರಮೇಶ್ವರ್ ಅವರು ಮತ್ತು ಮುಖ್ಯಮಂತ್ರಿಯವರು ಕೂಡ ವಿಫಲರಾಗ್ಯಾರ. ಅದಕ್ಕೆ ನಾನು ಸಂಪೂರ್ಣವಾಗಿ ರಾಜ್ಯಪಾಲರಿಗೆ ಒತ್ತಾಯ ಮಾಡ್ತಾಯಿದ್ದೀನಿ, ಈ ಸರ್ಕಾರವನ್ನು ಆದಷ್ಟವನ್ನು ಡಿಸೋಲ್ವ್ ಮಾಡಿರಿ, ರಾಷ್ಟ್ರಪತಿ ಆಳ್ವಿಕೆ ಮಾಡಿರಿ. ಈ ಸರ್ಕಾರದಲ್ಲಿರ್ತಕ್ಕಂಥ ಗೃಹ ಸಚಿವರಿಗೆ, ಮುಖ್ಯಮಂತ್ರಿಗೆ, ಜಿಲ್ಲೆ ಉಸ್ತುವಾರಿ ಸಚಿವರಿಗೆ ಇವತ್ತು ರಕ್ಷಣೆ ಕೊಡ್ತಕ್ಕಂಥ ಸಾಮಾನ್ಯ ಜನರಿಗೆ ಆಗ್ತಾಯಿಲ್ಲ. ಅಂದಮೇಲೆ ಈ ಸರ್ಕಾರ ಆಗಬೇಕು. ಅದಕ್ಕೆ ರಾಜ್ಯಪಾಲರಿಗೆ ನಾವು ಒತ್ತಾಯ ಮಾಡ್ತಾಯಿದ್ದೀವಿ, ಆದಷ್ಟು ಬೇಗ ಈ ಸರ್ಕಾರವನ್ನು ರಾಷ್ಟ್ರಪತಿ ಆಳ್ವಿಕೆ ಮಾಡಿ ಸಂಪೂರ್ಣವಾಗಿ ಸಾಮಾನ್ಯ ಜನರಿಗೆ ಏನು ಭಯದಿಂದಿದ್ದಾರೆ ಅವರಿಗೆ ಒಳ್ಳೆಯ ಒಂದು ವಾತಾವರಣ ನಿರ್ಮಾಣ ಆಗ್ತಕ್ಕಂಥ ಒಂದು ಅಡ್ಮಿನಿಸ್ಟ್ರೇಷನ್ ಕೊಡಬೇಕಂತಕ್ಕಂಥ ಮಾತು ಹೇಳ್ತಾ ಇದ್ದೀವಿ. ಇದರ ಜೊತೆನೇ ಕೂಡ ಇವತ್ತು ಅಭಿವೃದ್ಧಿನೂ ಭಾಳ ಕುಂಠಿತ ಆಗ್ತಾಯಿದೆ. ಇವತ್ತು ಜಿಲ್ಲೆಯಲ್ಲಿ ಇವತ್ತು ಅಭಿವೃದ್ಧಿ ಬಗ್ಗೆ ಹೇಳಬೇಕಾದ್ರೆ, ಉದಾಹರಣೆವಾಗಿ ಹೇಳಬೇಕಾದ್ರೆ, ಇವತ್ತು ದೇವರಾಜ್ ಅರಸು ಅವರ ನಿಗಮದಲ್ಲಿ ಅದರ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ 12 ನಿಗಮಗಳು, 12 ನಿಗಮಗಳಿಗೆ ಇವತ್ತು ಸೆಪ್ಟೆಂಬರ್ 9ನೇ ತಿಂಗಳ 2024-25ನೇ ಅನುದಾನ 1 ಪೈಸೆನೂ ಬಂದಿಲ್ಲ. ಸರ್ಕಾರದ ಅನುದಾನ ರಿಲೀಸ್ ಮಾಡಿಲ್ಲ. ಈ ರಾಜ್ಯದ ಮುಖ್ಯಮಂತ್ರಿ ಹಿಂದುಳಿದ ವರ್ಗದವರು ದೇವರಾಜ್ ಅರಸು ಅವ್ರ ಬಗ್ಗೆ ಭಾಳಷ್ಟು ಹೇಳ್ತಾರೆ. ಅವರು ಅಭಿವೃದ್ಧಿ ಅಧಿಕಾರ ಅಂತಕ್ಕಂಥ ಸಿದ್ದರಾಮಯ್ಯನವರೇ, ಈ ಇಲಾಖೆಗಳಿಗೆ 1 ಪೈಸೆನೂ ಬಂದಿಲ್ಲ. ನಿಮ್ಮ ದಾಖಲೆ ಸತ್ಯ ನಾನು ಕೊಡ್ತಾಯಿದ್ದೀನಿ ನಿಮಗೆ. ಆಮೇಲೆ ಯಾವ ನಿಗಮಕ್ಕೂ 1 ಪೈಸೆ ಮಾಡಿಲ್ಲ. ಅದೇ ಥರ ಅಭಿವೃದ್ಧಿ ಇರ್ತಕ್ಕಂಥ ಪಂಚಾಯತ್ ರಾಜಲ್ಲಿರ್ತಕ್ಕಂಥ PRE ಗ್ರಾಮೀಣ ಅಭಿವೃದ್ಧಿ ಇರ್ತಕ್ಕಂಥ ಯಾವ ಇಲಾಖೆಯೂ ಕೂಡ ಇವತ್ತು ಹಣ ಬಿಡುಗಡೆ ಆಗ್ತಾಯಿಲ್ಲ. ಇಲ್ಲಿವರೆಗೆ ಆ್ಯಕ್ಷನ್ ಪ್ಲ್ಯಾನ್ ಇಲ್ಲ. ಇಲ್ಲಿವರೆಗೂ ಆ್ಯಕ್ಷನ್ ಪ್ಲ್ಯಾನ್ ಇಲ್ಲ. ಯಾವುದೂ ಅನುದಾನ ಬಿಡುಗಡೆ ಆಗ್ತಾಯಿಲ್ಲ. ಇದನ್ನು ಕೂಡ ಸರ್ಕಾರ ಖಂಡಿಸ್ತಾ ಇದ್ದೀವಿ. ಅನೇಕ ನೀರಾವರಿ ಯೋಜನೆಗಳು ಅಷ್ಟೇ ಕೂತಿದ್ದಾವೆ. ಹಿಂದೆ ನಮ್ಮ BJP ಸರ್ಕಾರದಲ್ಲಿದ್ದಂಥ ಅನುದಾನವನ್ನೇ ಖರ್ಚು ಮಾಡ್ತಾಯಿದ್ದಾರೆ ವಿನ ಮತ್ತು ಈ ಸರ್ಕಾರ ಯಾವುದು ಅನುದಾನ ಬಿಡುಗಡೆ ಇಲ್ಲ, ನ್ಯಾಯನ ಕೊಡ್ತಾ ಇಲ್ಲ. ದಿನನಿತ್ಯ ಕೊಲೆ ಸುಲಿಗಳು ಆಗ್ತಾಯಿದ್ದಾವೆ. ಮತ್ತು ಈಗಲೇ ಅವಣ್ಣ ಮ್ಯಾಕೆರು ಹೇಳಿದರೆ ಎಷ್ಟು ಸಲ ಏನು ಹೇಳಿದ್ರಲ್ಲ, ನಾನು ವಿನಂತಿ ಮಾಡ್ಕೋತಾ ಇದ್ದೀನಿ ಇವತ್ತು ರಾಜ್ಯ ಸರ್ಕಾರಕ್ಕೆ, ಕಲಬುರಗಿಯಲ್ಲಿ 17ನೇ ತಾರೀಕು ಇರ್ತಕ್ಕಂಥ ಸಚಿವ ಸಂಪುಟ ಸಭೆಯಲ್ಲಿ ನಿಮ್ಮಲಿಂದ ಏನಿಲ್ಲ, ನೀವೇನಾದ್ರು ಜವಾಬ್ದಾರಿ 1-2 ಲೈನ ಕೋಲಿ ಕಬ್ಬಲಿಗೆ ಅಂತಕ್ಕಂಥ 2 ಪರ್ಯಾಯ ಪದಗಳನ್ನು ಕೇಂದ್ರ ಸರ್ಕಾರಕ್ಕೆ ನೀವು ಶಿಫಾರಸು ಮಾಡಬೇಕಂತಕ್ಕಂಥ 96ರಲ್ಲಿ ಸಿದ್ದರಾಮಯ್ಯನವರು ಅವಾಗಿದ್ದಾಗ ಕೂಡ ಅವರೇ ವಿಠ್ಠಲಯ್ಯನವರ ನೇತೃತ್ವದಲ್ಲಿ ಲಕ್ಷಾನುಗಟ್ಟಲೆ ರ್ಯಾಲಿ ಮಾಡಿದಾಗ ಫೈಲ್ ಕಳಿಸಿದ್ರಿ. ಅದು ಇನ್ಕಂಪ್ಲೀಟ್ ಆಗಿತ್ತು, ಮತ್ತೆ ಹೊಳ್ಳಿ ಬಂತು. ಮತ್ತು ಈಗಾದರೂ ಕೂಡ ತಾವು ಮುಖ್ಯಮಂತ್ರಿ ಆಗಿದ್ರಿ. ಕಲಬುರಗಿ ಕಲ್ಯಾಣ ನಾಡಿನಲ್ಲಿರ್ತಕ್ಕಂಥ ಕೋಲಿ ಕಬ್ಬಲಿಗೆ ಸಂಬಂಧ ಬಹುಸಂಖ್ಯಾತಲ್ಲಿರ್ತಕ್ಕಂಥ ಈ ಜನಕ್ಕೆ ನ್ಯಾಯ ಕೊಡಬೇಕಾದ್ರೆ ತಕ್ಷಣ 17ನೇ ತಾರೀಕು ಸಚಿವ ಸಂಪುಟದಲ್ಲಿ ಒಂದು ನಿರ್ಣಯ ಮಾಡಿ, ಒಂದೇ ಲೈನ್ದಲ್ಲಿ ನಿರ್ಣಯ ಮಾಡಿ ಕೇಂದ್ರ ಸರ್ಕಾರಕ್ಕೆ
ಕಳಿಸ್ತಕ್ಕಂಥ ಕೆಲಸ ಮಾಡಬೇಕು. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಎಲ್ಲ ಅಂಗಡಿ ಮುಗ್ಗಟ್ಟುಗಳಲ್ಲಿ ಕನ್ನಡದ ನಾಮಫಲಕಗಳನ್ನು ಅಳವಡಿಸಬೇಕು ಎಂದು ಸರ್ಕಾರಕ್ಕೆ ಕಲ್ಯಾಣ ಕರ್ನಾಟಕ ಸೇನೆಯ ಅಧ್ಯಕ್ಷ ದತ್ತು ಹಯಾಳ್ಕರ್ ಆಗ್ರಹಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಅತಿ ಹೆಚ್ಚು ಹಿಂದಿ, ಉರ್ದು ಮತ್ತು ತೆಲುಗು ಭಾಷೆಗಳನ್ನ ಆಡಳಿತ ಭಾಷೆಯನ್ನಾಗಿ ಬಳಸುತ್ತಿರುವುದು ನಾಚಿಕೆಗೇಡಿನ ಸಂಗತಿಯಾಗಿದೆ. ಕಾರಣ ಇಲ್ಲಿ ಯಾವುದೇ ಸರ್ಕಾರಿ ಕಚೇರಿಗಳಾಗಲಿ, ಬ್ಯಾಂಕ್ಗಳಲ್ಲಾಗಲಿ, ಇನ್ನಿತರೆ ಯಾವುದೇ ಕಚೇರಿಗಳಲ್ಲಾಗಲಿ ಕನ್ನಡವನ್ನ ಬಳಸುತ್ತಿಲ್ಲ. ಗ್ರಾಹಕನ ಭಾಷೆಯನ್ನು ಬಳಸುವುದನ್ನ ಬಿಟ್ಟು ಗ್ರಾಹಕ ಬಳಸುವಂತಹ ಸ್ಥಿತಿ ನಿರ್ಮಾಣವಾಗುತ್ತಿದೆ. ಕೂಡಲೇ ಕನ್ನಡ ಬಲ್ಲವರು ಮತ್ತು ಕಲ್ಯಾಣ ಕರ್ನಾಟಕ ಭಾಗದ ಅಧಿಕಾರಿಗಳನ್ನು ನವೆಂಬರ್ ತಿಂಗಳ ಒಳಗಡೆಗೆ ನೇಮಿಸಬೇಕು. ಅಂಗಡಿ ಮುಗ್ಗಟ್ಟುಗಳಲ್ಲಿ ಕನ್ನಡ ಭಾಷೆಯನ್ನು 60% ಬಳಸಬೇಕು ಎಂದು ಸರ್ಕಾರ ಆದೇಶವಿದ್ರೂ ಕೂಡ ಇಲ್ಲಿ ಅಂಗಡಿ, ಹೋಟೆಲ್ ಮಾಲೀಕರು ಅಥವಾ ಸಾರ್ವಜನಿಕ ಸ್ಥಳಗಳಲ್ಲಿ ನಾಮಫಲಕಗಳು 20% ಕೂಡ ಕನ್ನಡದಲ್ಲಿ ಇಲ್ಲ. ಈ ಕೂಡಲೇ ಇಂಥವರ ವಿರುದ್ಧ ಕ್ರಮ ಕೈಗೊಂಡು ಅವರ ಲೈಸೆನ್ಸ್ ಅನ್ನು ಕೂಡಲೇ ರದ್ದು ಮಾಡಬೇಕು ಎಂದು ಒತ್ತಾಯಿಸಿದರು. ಮಿಕ್ಕಿ 4% ನಿಮ್ಮ ಭಾಷೆ ಆದರೆ ಯಾವ್ದು ಭಾಷೆ, ಇಂಗ್ಲೀಷ್ ಆಗಿರ್ಬೋದು, ಉರ್ದು ಹಾಕಬೇಕು ಅಂತ ಅವರೇ ಘೋಷಣೆ ಮಾಡಿದ್ದಾರೆ. ನಾವು ನಮ್ಮ ಸಚಿವರಾಗಿರುವ ಪ್ರಿಯಾಂಕ್ ಖರ್ಗೆ ಸಾಹೇಬ್ರಿಗೆ ಕೂಡ ಲಾಸ್ಟ್ ಟೈಮ್ ನಾವು ಸ್ಟ್ರೈಕ್ ಮುಖಾಂತರ ಕೂಡ ನಾವು ಅವರಿಗೆ ಒಂದು ಲೆಟ್ರ್ ಕೊಟ್ಟಿದ್ದೀವಿ. ನೀವು ಹಾಗೆ ಅಂತಿರ್ತೀರಿ ನಮಗೆ ಬಂದಾಗ, ಏನಪ್ಪ ನವಂಬರ್ ಬಂದಾಗೆ ನೀವು ಕನ್ನಡ ಬರುತ್ತಾ ಅಂತ. ನಾನು ಇದೇ ರೀತಿ ನಿಮ್ಗೆ ಗೊತ್ತಿದ್ದ ವಿಷಯ. ನಾನು ಲಾಸ್ಟ್ ಟೈಮ್ ಕೂಡ ಇದರಲ್ಲಿ ನಾನು ಆಮೇಲೆ ಕೇಸ್ ಕೂಡ ಆಗಿತ್ತು, ನಾನು ಸುಣ್ಣ ಬೆಳೆಯೋಕ್ಕೆ ಹೋದಾಗ. ಏನು ಹಿಂಗಾಗಿ ಮಾನ್ಯ ಸಿದ್ದರಾಮಯ್ಯ ಅವರು ಘೋಷಣೆ ಮಾಡೋದು ಅವರೇ ಬರ್ತಾ ಇದ್ದಾರೆ. ನಾವು ಮಾನ್ಯ ನಮ್ಮ ಪೊಲೀಸ್ ಅಧಿಕಾರಿ ಆಯುಕ್ತರಿಗೆ ಕೂಡ ನಾವು ಹೇಳಿದ್ದೀವಿ, ನಮಗಲ್ಲಿ ಅವಕಾಶ ಮಾಡಿಕೊಡ್ರಿ, ನಮಗೆ ಸಿದ್ದರಾಮಯ್ಯ ಜೊತೆ ಮಾತಾಡೋಕ್ಕೆ ಒಂದು ವೇಳೆ ಅವಕಾಶ ಮಾಡಿಕೊಡ್ದೇವೆ ಅಂದರೆ ನಾವು ಘೋಷಣೆ ಕೂಗಂತ ಕೆಲಸವನ್ನು ಮಾಡ್ತೀವಿ. ಯಾಕಂದರೆ ಭಾಳ ಇಂಪಾರ್ಟೆಂಟ್ ಕನ್ನಡ ಬಗ್ಗೆ ನಮಗೆ ಭಾಳ ಅಭಿಮಾನಿ. ಈಗ ಪ್ರತಿಯೊಂದು ಮಾಲಲ್ಲಿ ತೊಗೊಳ್ರಿ, ಕಲಬುರಗಿ ನಗರ ಅಷ್ಟೇ ಅಲ್ಲರಿ, ನಮ್ಮ ಕರ್ನಾಟಕ ಪ್ರತಿಯೊಂದು ಜಿಲ್ಲೆಯಲ್ಲಿ ಕೂಡ ನಮ್ಮ ಕನ್ನಡ ಅನ್ನೋದು ಒಂದು 20% ಮಾತ್ರ ಕಾಣ್ತಾ ಇದೆ. ಮಿಕ್ಕಿದ 80% ನಮ್ಮ ಕನ್ನಡ ಕಾಣ್ತಾನೆ ಇಲ್ಲ ಅಂತ ನಮಗೆ ಭಾಳ ನೋವು ಆಗ್ತಾಯಿದೆ. ಅದಕ್ಕೋಸ್ಕರ ಇದನ್ನ ಪದೇ ಪದೇ ಸ್ಟ್ರೈಕ್ ಮಾಡಿದ್ದೀವಿ. ಈಗ ಮಾನ್ಯ ಸಿದ್ದರಾಮಯ್ಯ ನೇರವಾಗಿ ಹೋಗಿ ನಾವು ಇದು ಪ್ರಶ್ನೆ ಕೇಳ್ತೀವಿ. ಮತ್ತೊಂದು 371 ಜೆ ಕಲಂ ಪ್ರಕಾರ 80% ನಮ್ಮ ಭಾಗದಾಗ ಯಾರೇ ಅಧಿಕಾರಿಗಳಾಗಿರ್ಬೋದು, PWD ಆಗಿರ್ಬೋದು ಅಥವಾ ಲ್ಯಾಂಡ್ ಆರ್ಮಿ ಆಗಿರ್ಬೋದು, ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಈ ನಮ್ಮ ಭಾಗದಲ್ಲಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಒಂದು 80% ನಮ್ಮ ಜನ ಇರಬೇಕು. 80% ನಮ್ಮ ಜನನೇ ಇಲ್ಲೇ ಇಲ್ಲ, ಟೋಟ್ಲಿ ಇಲ್ಲ. ಏನೋ ಅಲ್ಲಿ ಇಲ್ಲಿ ಒಂದು 20% ಜನ ಇದ್ದಾರೆ. ನಮಗಿದು ನವೀನ ಸಂಗತಿ ಇದು. ಮತ್ತು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ, ನಮ್ಮ ಭಾಗದಲ್ಲಿ 371 ಜೆ ಕಲಂ ಪ್ರಕಾರ ಇಲ್ಲಿ ಕಚೇರಿ ಆಗಿದೆ. ಆ ಕಚೇರಿ ಆದರೂ ಇಲ್ಲದಂಗೆ ಆಗಿದೆ. ಅಲ್ಲಿ ಸಿಬ್ಬಂದಿಗಳಿಗೆ ಕೊರತೆ ಇದೆ, ಜನರಿಗೆ ತೊಂದರೆ ಕೊಡ್ತಿದ್ದಾರೆ, ಯಾವ ಸಿಬ್ಬಂದಿ ಕೂಡ ಇರೋಂಗಿಲ್ಲ. ಅದು ಯಾವುದೂ ಇದ್ದು ಕೂಡ ಇಲ್ಲದಂಗೆ ಅದು ಖರ್ಚು. ಆದರೂ ಕೂಡ ಬೆಂಗಳೂರಿಗೆ ಹೋಗೋದು ನಮ್ಮ ಬಡ ಜನರಿಗೆ ತಪ್ಪಾಗಲ್ದು. ಹಂಗಾಗಿ ನಾವು ನವೀನ ಸಂಗತಿಯಾಗಿದೆ ಇದು. 3 ಸ್ಪಷ್ಟವಾಗಿ ನಮಗೂ ಮಾನ್ಯ ಸಿದ್ದರಾಮಯ್ಯ ನಾವು ಭೇಟಿಯಾಗಿ ನೇರವಾಗಿ ನಾವು ಅವರಿಗೆ ನಾವು ಕೇಳಿದ ಪ್ರಶ್ನೆ ಇದೆ ಅದ. ಒಂದು ವೇಳೆ ನಮಗೆ ಯಾರಾದರೂ ತಡೆ ಹಿಡಿದ್ರೆ ನಾವು ಘೋಷಣೆ ಹಾಕಂಥ ಕೆಲಸ ಕೂಡ ಮಾಡ್ತೀವಿ. 371 ಜೆ ಕಲಂ ಸಮರ್ಪಕವಾಗಿ ಅನುಷ್ಠಾನಗೊಳಿಸಬೇಕು ಸೇರಿದಂತೆ ತಮ್ಮ 10 ಹಲವು ಬೇಡಿಕೆಗಳನ್ನು ಈಡೇರಿಸಬೇಕೆಂದು ಆಗ್ರಹಿಸಿ ಇಂದು ಅಹಿಂದ ಚಿಂತಕರ ವೇದಿಕೆಯ ಸಂಸ್ಥಾಪಕ ಅಧ್ಯಕ್ಷ ಸಾಯಿಬಣ್ಣ ಜಮಾದಾರ್ ನೇತೃತ್ವದಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗದಲ್ಲಿ ಪ್ರತಿಭಟನೆ ಮಾಡಲಾಯಿತು. ಕಲಬುರಗಿಯ ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗದಲ್ಲಿ ಪ್ರತಿಭಟನೆ ನಡೆಸಿದ ಪ್ರತಿಭಟನಾಕಾರರು ಕಲ್ಯಾಣ ಕರ್ನಾಟಕದ ಎಲ್ಲಾ ಖಾಸಗಿ ಕಾಲೇಜುಗಳಲ್ಲಿ 70% ಸ್ಥಳೀಯರಿಗೆ ಪ್ರವೇಶಾತಿ ಆದೇಶಿಸಬೇಕು. ಕಲ್ಯಾಣ ಕರ್ನಾಟಕದ ಸರ್ಕಾರಿ ನೌಕರರಿಗೆ ಬಡ್ತಿಯಲ್ಲಿ ಅನ್ಯಾಯವಾಗಿದ್ದು ಅದನ್ನು ಸರಿಪಡಿಸಿ ಮುಂಬಡ್ತಿ ನೀಡಬೇಕು. ಕಲ್ಯಾಣ ಕರ್ನಾಟಕ ಹೊರತುಪಡಿಸಿ 24 ಜಿಲ್ಲೆಗಳಲ್ಲಿ 8% ನೇಮಕಾತಿ ಮತ್ತು ಮುಂಬಡ್ತಿ ಮೀಸಲಾತಿ ಒದಗಿಸಬೇಕು. ಕಲ್ಯಾಣ ಕರ್ನಾಟಕ ಪ್ರದೇಶಾಭಿವೃದ್ಧಿ ಮಂಡಳಿಯಲ್ಲಿ ಆಗಿರುವ ಅಕ್ರಮದ ಕುರಿತು ಸಿಬಿಐ ತನಿಖೆ ಮಾಡಿಸಬೇಕು. ಕಲ್ಯಾಣ ಕರ್ನಾಟಕ ಭಾಗದ ಖಾಸಗಿ ಕಾರ್ಖಾನೆ, ಕಂಪನಿ, ಕೈಗಾರಿಕೆಗಳಲ್ಲಿ ಈ ಭಾಗದ ನಿರುದ್ಯೋಗ ಯುವಕ ಯುವತಿಯರಿಗೆ 80% ನೇಮಕಾತಿ ಮೀಸಲಾತಿ ಒದಗಿಸಬೇಕು ಸೇರಿದಂತೆ ತಮ್ಮ 10 ಹಲವು ಬೇಡಿಕೆಗಳನ್ನು ಈಡೇರಿಸಬೇಕು ಎಂದು ಸರ್ಕಾರಕ್ಕೆ ಆಗ್ರಹಿಸಿದರು.
ಆಗಲೇಬೇಕು 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 ನ್ಯಾಯಕ್ಕಾಗಿ ಹೋರಾಟ ಗೆಲ್ಲುವವರೆಗೆ ಹೋರಾಟ. ಇವತ್ತು ಹೈದರಾಬಾದ್ ಕರ್ನಾಟಕ ಶೈಕ್ಷಣಿಕವಾಗಿ, ಆರ್ಥಿಕವಾಗಿ, ಸಾಮಾಜಿಕವಾಗಿ, ಉದ್ಯೋಗಿಕವಾಗಿ ಅತ್ಯಂತ ಹಿಂದುಳಿದ ಪ್ರದೇಶವಾಗಿದ್ದು ಈ ಪ್ರದೇಶದ ಸರ್ವಾಂಗೀಣ ಅಭಿವೃದ್ಧಿಗಾಗಿ ನಮಗೆ 371 ಜೆ ಕಲಮನ್ನು ಜಾರಿಗೆ ತರ್ತಾರೆ. ಆದರೆ ಒಂದು ಕಣ್ಣಿಗೆ ಸುಣ್ಣ, ಒಂದು ಕಣ್ಣಿಗೆ ಬೆಣ್ಣೆ ಹಚ್ಚುವಂಥ ಕೆಲಸಗಳನ್ನು ಇವತ್ತು ಪಟ್ಟಬದ್ಧ ಹಿತಾಸಕ್ತಿಗಳು ಮತ್ತು ನಮ್ಮ ಭಾಗದ ಜನಪ್ರತಿನಿಧಿಗಳು ಹಾಗೂ ಸರ್ಕಾರಗಳು ಮಾಡ್ತಾ ಇರೋದು ಇವತ್ತು ಜನವಿರೋಧಿ ನೀತಿಯಾಗಿದೆ. ಯಾಕಂದರೆ ಇವತ್ತು ಈ ಭಾಗದ ಶೈಕ್ಷಣಿಕವಾಗಿ ಅಭಿವೃದ್ಧಿ ಹೊಂದಬೇಕಾದ್ರೆ 371 ಜೆ ಕಲಮನ್ನು ಸಮರ್ಪಕವಾಗಿ ಜಾರಿಗೆ ತರಬೇಕು ಮತ್ತು ಈ ಭಾಗದ ಎಲ್ಲ ಮೆಡಿಕಲ್, ಇಂಜಿನಿಯರಿಂಗ್ ಎಲ್ಲ ಶೈಕ್ಷಣಿಕವಾಗಿ ಎಲ್ಲ ರಂಗದಲ್ಲೂ ಕೂಡ ನಮಗೆ 80% ಪ್ರವೇಶಾತಿ ಮೀಸಲಾತಿಯನ್ನು ಕೊಡಬೇಕು ಮತ್ತು ಈ ಭಾಗದ ನಿರುದ್ಯೋಗದ ಸಮಸ್ಯೆಯನ್ನು ಹೋಗಲಾಡಿಸಬೇಕು. ಹಾಗೂ ಏನು ಹೈದರಾಬಾದ್ ಕರ್ನಾಟಕ ಹೊರತುಪಡಿಸಿ 24 ಜಿಲ್ಲೆಗಳಲ್ಲಿ ಎಲ್ಲ ಮೆಡಿಕಲ್ ಕಾಲೇಜುಗಳು, ಇಂಜಿನಿಯರಿಂಗ್ ಕಾಲೇಜುಗಳು, ವಿಶ್ವವಿದ್ಯಾಲಯಗಳಲ್ಲಿ 8% ಪ್ರವೇಶಾತಿ ಮೀಸಲಾತಿಯನ್ನು ಕೊಡಬೇಕು. ಜೊತೆಗೆ ಈ ಭಾಗದ ಸರ್ಕಾರಿ ನೌಕರರಿಗೇನು ಮುಂಬಡ್ತಿಯಲ್ಲಿ ಅನ್ಯಾಯ ಆಗ್ತಾ ಇದೆ, ಆ ಅನ್ಯಾಯವನ್ನು ಸರಿಪಡಿಸಬೇಕು. ಹಾಗೂ 371 ಜೆ ಕಲಂನ ಏನು ನ್ಯೂನತೆಗಳದಾವ ಆ ನ್ಯೂನತೆಗಳನ್ನು ಸರಿಪಡಿಸಬೇಕು ಅಂಥೇಳಿ ನಾವು ಇವತ್ತು ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ. ಈ ಭಾಗದ ಜನಪ್ರತಿನಿಧಿಗಳು ಈ ಭಾಗದ ಸಮಸ್ಯೆ. ಕಲಬುರಗಿ ತಾಲೂಕಿನ ಫಿರೋಜಾಬಾದ್ ಗ್ರಾಮದಲ್ಲಿರುವ ಗುಲ್ಬರ್ಗಾ ಸಿಮೆಂಟ್ ಲಿಮಿಟೆಡ್ ಕಂಪನಿಯಿಂದ ಫಲವತ್ತಾದ ಭೂಮಿ ಖರೀದಿಗೆ ಮುಂದಾಗಿದ್ದು, ಈ ಕಂಪನಿಯಲ್ಲಿ ಭೂಮಿ ಕಳೆದುಕೊಂಡ ಭೂ ಸಂತ್ರಸ್ತರಿಗೆ ಪ್ರತಿ ಎಕರೆಗೆ 25 ಲಕ್ಷ ರೂಪಾಯಿ ವೈಜ್ಞಾನಿಕ ಬೆಲೆ ನೀಡಬೇಕು ಎಂದು ಬಿಜೆಪಿ ಮುಖಂಡ ತಿಪ್ಪಣ್ಣ ರೆಡ್ಡಿ ಜಿಲ್ಲಾಡಳಿತಕ್ಕೆ ಆಗ್ರಹಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಹೊನ್ನಕಿರಣಗಿ, ಸೋಮನಾಥಹಳ್ಳಿ, ನಡುವಿನಹಳ್ಳಿ ಹೀಗೆ ಸುತ್ತಮುತ್ತಲಿನ ಗ್ರಾಮದ ಸಹಸ್ರಾರು ಎಕರೆ ಭೂಮಿ ಖರೀದಿಸಲಾಗಿದೆ. ಕಳೆದ 10 ವರ್ಷಗಳ ಹಿಂದೆ ಭೂಮಿ ಖರೀದಿಸಿದ್ರು. ಈಗಿನ ಮಾರುಕಟ್ಟೆ ಬೆಲೆಗೆ ತಕ್ಕಂತೆ ಭೂ ಪರಿಹಾರ ಕೊಡಬೇಕು. ಅಲ್ಲದೆ ಭೂಮಿ ಕಳೆದುಕೊಂಡ ರೈತರ ಮಕ್ಕಳಿಗೆ ಕಡ್ಡಾಯವಾಗಿ ಸರ್ಕಾರಿ ನೌಕರಿ ಕೊಡಬೇಕು. ಪರಿಸರ ಹಾಳಾಗದಂತೆ ಮುನ್ನೆಚ್ಚರಿಕೆ ವಹಿಸಬೇಕು ಎಂದು ತಿಪ್ಪಣ್ಣ ರೆಡ್ಡಿ ಒತ್ತಾಯಿಸಿದರು. ಗುಲ್ಬರ್ಗಾ ಸಿಮೆಂಟ್ದವರು 2,000 ಎಕರೆ ಲ್ಯಾಂಡ್ ಪರ್ಚೇಸ್ ಮಾಡಿದ್ದಾರೆ. ಅದರಲ್ಲಿ ಈ ನಮ್ಮ ವಿನೋದ್ ಕುಲಕರ್ಣಿ, ಪ್ರಮೋದ್ ಕುಲಕರ್ಣಿ ಮತ್ತು ಇತರ 14 ಜನರು ಗ್ರಾಮದವರಿಂದ ಅವರು ಅಗ್ರಿಮೆಂಟ್ ಪಾಸ್ ಸೆಂಡ್ ಮಾಡಿಕೊಂಡು 2010ರಿಂದ ಇಲ್ಲಿ ತನಕ ಅವರು ಪೇಮೆಂಟ್ ಮಾಡಿದ್ರು. ಅಗ್ರಿಮೆಂಟ್ ಪಾಸ್ ಸೆಂಡ್ ಉದ್ದೇಶ ಇಷ್ಟೇ, ರೈತರಿಗೆ ಆಗ್ತಕ್ಕಂಥ ಅನ್ಯಾಯ. 10 ವರ್ಷಗಟ್ಟಲೆ ಅವರು ಹೊಲ ಅಗ್ರಿಮೆಂಟ್ ಮಾಡಿಕೊಟ್ಟು ಅವ್ರ ಕೈಲಿ ದುಡ್ಡು ಬರಲಿಲ್ಲ. ಇವರು ಸಾಲ ಮಾಡ್ಯಾರ ಸಾಕಷ್ಟಿಗೆ. ಆ ದುಡ್ಡು ಬರ್ತದಂತೆ ಮದುವೆ ಮಾಡ್ಯಾರ, ಮಕ್ಕಳಿಗೆ ಎಜುಕೇಷನ್ಗೆ ಏನೋ ಖರ್ಚು ಮಾಡ್ಕೊಂಡಾರ. ಆವಾಗ ಒಂದು ಪ್ರೊಸೀಡಿಂಗ್ ಏನೈತೆ, ಹಿಂದೆ ವಿಶಾಲ DC ಅವ್ರು ಇದ್ದಾಗ ಪಬ್ಲಿಕ್ ಹಿಯರಿಂಗ್ ಮೀಟಿಂಗ್ನಲ್ಲಿ ಅವ್ರು ಏನು ಮಾಡಿದ್ರು, ಪ್ರತಿ ರೈತರಿಗೆ 16 ಲಕ್ಷ ಕೊಡ್ಬೇಕಂತ ಒಂದು ಡಿಸೈಡ್ ಆಯಿತು. ಆ 16 ಕೊಡಲಿಲ್ಲ, 12 ಲಕ್ಷಕ್ಕೆ ಒಂದು ಅಗ್ರಿಮೆಂಟ್ ಮಾಡ್ಕೊಂಡ್ರು. ಆ 12 ಲಕ್ಷನೂ ಕೂಡ ಕೊಟ್ಟಿಲ್ಲ ಇವರಿಗೆ. ಎಕರೆಗೆ 4 ಲಕ್ಷ ಕೊಟ್ಟು ಅಗ್ರಿಮೆಂಟ್ ಮಾಡ್ಕೊಂಡ್ರು. ಈಗ 14 ವರ್ಷ ನಂತರ ಇವತ್ತು ನಮಗೆ ನಿಮ್ಮ ಹೊಲ ಬೇಡ, ನಮಗೇನೂ ಬೇಕಾಗಿಲ್ಲ, ನೀವು ಅದು ಕ್ಯಾನ್ಸಲೇಷನ್ ಮಾಡ್ಕೊರಿ ಅಂತ ಹೇಳ್ತಾರೆ. ಮೊನ್ನೆ 8/8ಕ್ಕೆ ಒಂದು ಪಬ್ಲಿಕ್ ಹಿಯರಿಂಗ್ ಮೀಟಿಂಗ್ ಮಾಡಿದ್ರು ಗುಲ್ಬರ್ಗಾ ಸಿಮೆಂಟ್ದವರು. ಆ ಪಬ್ಲಿಕ್ ಹಿಯರಿಂಗ್ ಮೀಟಿಂಗ್ನಲ್ಲಿ ಯಾರಿಗೆ ಅನ್ಯಾಯ ಆಗ್ಯದ ಅವ್ರಿಗೆ ಮಾತಾಡೋಕ್ಕೆ ಅವಕಾಶನೇ ಕೊಡಲಿಲ್ಲ. ಹೆಚ್ಚಿನ ಪೊಲೀಸ್ ಅಧಿಕಾರಿಗಳಿಗೆ ತರಿಸಿ ಅಲ್ಲಿ ಯಾರಿಗೂ ಮಾತಾಡೋಕ್ಕೆ ಅವಕಾಶ ಕೊಡಲಿಲ್ಲ. ಬರೀ ಕುಲ್ಕೊಂಡು DC ಅವ್ರಿಗೆ ಪಬ್ಲಿಕ್ ಹಿಯರಿಂಗ್ ಮೀಟಿಂಗ್ ಕರೆದಿರಲ್ರಿ, 8/8ಕ್ಕೆ ಆ ಸೈಟ್ ಕರೆದು ಬರ್ರಿ, ಈ ಕಡೆ ಬರ್ರಿ, ಕಲ್ಲಾಪ ಹೀಗಿರುವಾಗ ರೈತರಿಗೆ ಆದಂಥ ಅನ್ಯಾಯ ಇಲ್ಲಿ ಅಧಿಕಾರಿಗಳಾಗಿರ್ಬೋದು, ಜನಪ್ರತಿನಿಧಿಗಳಾಗಿರ್ಬೋದು, ಯಾವತ್ತು ಹಿಂದೆ ಒಂದು ಪ್ರೊಸೀಡಿಂಗ್ನಲ್ಲಿ 16 ಲಕ್ಷ ಕೊಡಬೇಕಂತಾಗಿತ್ತು, ಅದು ಕಟ್ ಮಾಡಿ 12 ಲಕ್ಷ ಮಾಡಿದ್ರು, ಅಲ್ಲಿ ವಂಚನೆ ಆಗಿದೆ. ಇವತ್ತು 14 ವರ್ಷ ಇವರು ತಾಳಿದ್ರು ಕೂಡ ಇವರು ಮೊನ್ನೆ ವಿನೋದ್ ಕುಲಕರ್ಣಿ ಅನ್ನೋರು ಒಂದು DC ಅವ್ರಿಗೆ ಮನವಿ ಕೊಟ್ಟರು, ನಾವು ಈಗ ಸಹಾಯ ಸ್ಥಿತಿಯಲ್ಲಿ ಇದ್ದೀವಿ, ನೀವು ನಮಗೆ ಕೊಡಲಿಲ್ಲ ಅಂತಂದ್ರೆ ನಮ್ಮ ಹೊಲ ನೀವು ತೊಗೊಂಡಿರಿ, ಮತ್ತು ನಮಗೆ ಯಾಕೆ ದುಡ್ಡು ಕೊಡೋಲಾಗಿರಿ, ನಮ್ಮ ಸಾಲಗಾರಿಗೂ ಆಗಲ್ಲ ಅಂಥೇಳಿ ಅವರು 1 ವರ್ಷ ಊರು ಬಿಟ್ಟು ಹೋಗಿರು. ಇವತ್ತು ಜನ ಅವ್ರು ಇದ್ದಲ್ಲಿ ಹೋಗಿ ಕಿರ್ಕೊಳ್ ಕೊಡೋರು. ಸಾಲ ಮಾಡಿದಾಗ ಮನುಷ್ಯಕ್ಕೆ ಸಾಲ ಮುಡಿಸ್ಲಿಲ್ಲ ಅಂತಂದ್ರೆ ಮರ್ಯಾದೆ ಬಿಟ್ಟು ಊರು ಬಿಟ್ಟು ಹೋಗಿರೋರು ಮರ್ಯಾದೆ ಗಂಜಿ. ಹೀಗಿರುವಾಗ ಇವತ್ತು ಲ್ಯಾಂಡ್ ಬೇರೆಯವ್ರಿಗೆ ಮಾರೋಕ್ಕೂ ಆಗಲ್ಲ,
ಇವತ್ತು ಅಲ್ಲಿ ಯಾವ ದುಡ್ಡು ಕೊಡ್ತಾ ಇಲ್ಲ. ಇಂಥ ಸಮಸ್ಯೆ ಇರೋದ ರೈತರಿಗೆ ಏನಾದರೂ ಒಂದು ವಿಚಾರ ಕೇಳಬೇಕಲ್ಲ ಅಂದ್ರೆ ನಿಮ್ಮ ಎದುರುಗಡೆ ಇವತ್ತು ಬಂದಿವಿ ನಾವು. ಕರ್ನಾಟಕದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಎಲ್ಲ ಕೇಂದ್ರ ಸರ್ಕಾರಿ ಇಲಾಖೆಗಳು ಉದ್ಯಮಿಗಳಲ್ಲಿ ಕನ್ನಡವೇ ಆಡಳಿತ ಭಾಷೆಯಾಗಬೇಕು ಸೇರಿದಂತೆ ತಮ್ಮ 10 ಹಲವು ಬೇಡಿಕೆಗಳನ್ನು ಈಡೇರಿಸಬೇಕು ಎಂದು ಆಗ್ರಹಿಸಿ ಇಂದು ಕಲಬುರಗಿಯ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಕರ್ನಾಟಕ ರಕ್ಷಣಾ ವೇದಿಕೆಯ ಪದಾಧಿಕಾರಿಗಳು ಪ್ರತಿಭಟನೆ ಮಾಡಿದರು. ಕಲಬುರಗಿಯ ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗದಲ್ಲಿ ಪ್ರತಿಭಟನೆ ನಡೆಸಿದ ಪ್ರತಿಭಟನಾಕಾರರು ಕೇಂದ್ರ ಸರ್ಕಾರ ಈ ಕೂಡಲೇ ಸಂವಿಧಾನಕ್ಕೆ ತಿದ್ದುಪಡಿ ತಂದು ಸಂವಿಧಾನದ 8ನೇ ಪರಿಚ್ಛೇದದಲ್ಲಿ ಉಲ್ಲೇಖಿಸಿರುವ ಎಲ್ಲ 22 ಭಾಷೆಗಳನ್ನು ಅಧಿಕೃತ ಆಡಳಿತ ಭಾಷೆಗಳನ್ನಾಗಿ ಮಾಡಿ ಈ ದೇಶದ ಬಹುತ್ವವನ್ನು ಆಮೂಲ ಸಾರ್ವಭೌಮತೆಯನ್ನು ಕಾಪಾಡಬೇಕು. ಸಂವಿಧಾನದ 343ರಿಂದ 351ನೇ ವಿಧಿಯನ್ನು ರದ್ದುಪಡಿಸಿ ಎಲ್ಲ ಭಾಷೆಗಳಿಗೂ ಒಕ್ಕೂಟದ ದೃಷ್ಟಿಯಲ್ಲಿ ಸಮಾನ ಎಂದು ಸಾರಬೇಕು. ಕರ್ನಾಟಕದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಎಲ್ಲಾ ಕೇಂದ್ರ ಸರ್ಕಾರಿ ಇಲಾಖೆ ಉದ್ಯಮಗಳಲ್ಲಿ ಕನ್ನಡವೇ ಆಡಳಿತ ಭಾಷೆಯಾಗಬೇಕು. ಎಲ್ಲಾ ಬಗೆಯ ಪತ್ರ ವ್ಯವಹಾರಗಳಲ್ಲಿಯೂ ಕನ್ನಡದಲ್ಲಿ ಇರಬೇಕು. ಅಂತಾರಾಜ್ಯ ವ್ಯವಹಾರಗಳು ಮತ್ತು ಕೇಂದ್ರ ಸರ್ಕಾರದೊಂದಿಗಿನ ವ್ಯವಹಾರಗಳು ಸಹ ಕನ್ನಡ ನುಡಿಯಲ್ಲಿ ಆಗಬೇಕು. ಕರ್ನಾಟಕದಲ್ಲಿ ತ್ರಿಭಾಷಾ ಸೂತ್ರದ ಬದಲು ದ್ವಿಭಾಷಾ ಸೂತ್ರ ಜಾರಿಯಾಗಬೇಕು. ನಮ್ಮ ಶಾಲಾ ಪಠ್ಯಕ್ರಮಗಳಲ್ಲಿ ಹಿಂದಿ ಕಡ್ಡಾಯ ಕಲಿಕೆ ಕೊನೆಗೊಳ್ಳಬೇಕು ಸೇರಿದಂತೆ ತಮ್ಮ ಹಲವು ಬೇಡಿಕೆಗಳನ್ನು ಈಡೇರಿಸಬೇಕು ಎಂದು ಸರ್ಕಾರಕ್ಕೆ ಆಗ್ರಹಿಸಿದರು. ಕರ್ನಾಟಕ ರಕ್ಷಣಾ ವೇದಿಕೆಯ ಟಿ.ಎ. ನಾರಾಯಣಗೌಡರ ಸಾರಥ್ಯದ ಸಂಘಟನೆ ಇಂದು ಕಲಬುರಗಿ ಜಿಲ್ಲೆಯಲ್ಲ ಕರ್ನಾಟಕದ ಪ್ರತಿಯೊಂದು ಜಿಲ್ಲೆಗಳಲ್ಲೂ ಕೂಡ ಕಪ್ಪು ದಿನ ಆಚರಣೆ ಮಾಡ್ತಾ ಇದ್ದೀವಿ. ಕಾರಣ ಏನಪ್ಪ ಅಂದರೆ ಭಾರತದ ಒಕ್ಕೂಟ ಭಾಷೆಗಳಲ್ಲಿ ಎಲ್ಲ ಭಾಷೆಗಳಿಗೂ ಸಮಾನ ಹಕ್ಕು ಅಂತ ಸಂವಿಧಾನಾತ್ಮಕವಾಗಿ ಹಕ್ಕು ಕೊಟ್ಟಿದೆ. ಆದರೆ ಕೇಂದ್ರ ಸರ್ಕಾರ ಏನು ಮಾಡ್ತಿದೆ ಅಂದರೆ ಹಿಂದಿನ ತಲೆ ಮೇಲೆ ಕೂಡಿಸ್ಕೊಂಡು ಎಲ್ಲ ಭಾಷೆಗರ ಅನ್ಯಾಯ ಮಾಡಿಬಿಟ್ಟು ಹಿಂದಿ ಭಾಷೆಯನ್ನು ಎಲ್ಲರ ಮೆದುಳಿನಲ್ಲಿ ಭಯೋತ್ಪಾದಕರ ಥರ ಹಿಂದಿ ಭಾಷೆ ರಾಷ್ಟ್ರೀಯ ಭಾಷೆ ಅನ್ನೋ ರೀತಿ ಬಿಂಬಿಸುತ್ತಾ ನಮ್ಮ ಕರ್ನಾಟಕದ ತೆರಿಗೆ ಹಣದಲ್ಲಿ ಕನ್ನಡಿಗರ ತೆರಿಗೆ ಹಣದಲ್ಲಿ ಹಿಂದಿ ಸಪ್ತಾಹ ದಿನ ಅಂತ ಹೇಳಿ ಆಚರಣೆ ಮಾಡ್ತಾರೆ. ಅದು ಯಾಕೆ ಮಾಡಬೇಕು ಅಂತ ನಮ್ಮ ಪ್ರಶ್ನೆ. ನಮ್ಮ ಕನ್ನಡಿಗರ ಹಣದಲ್ಲಿ ಇಲ್ಲಿ ಕನ್ನಡವನ್ನು ಬೆಳೆಸೋದನ್ನು ಬಿಟ್ಟು ಇಲ್ಲಿ ಕನ್ನಡಿಗರ ಮನಸ್ಸಲ್ಲಿ ಕನ್ನಡಿಗರ ಮೆದುಳಿನಲ್ಲಿ ಹಿಂದಿ ಆಚರಣೆ ಮಾಡಬೇಕಂತ ತರಬೇತಿ ಕೊಡ್ತಾರೆ ಅವರು ಆ ಬ್ಯಾಂಕ್ಗಳಲ್ಲಿ. ಅದು ಯಾವ ಪ್ರಯೋಜನಕ್ಕಾಗಿ ಅಂತ ಗೊತ್ತಾಗ್ತಿಲ್ಲ. ಅಭಿವೃದ್ಧಿಗೋಸ್ಕರ ಕೇಂದ್ರ ಸರ್ಕಾರ ಅನುದಾನ ಕೊಡ್ತಾ ಇಲ್ಲ, ಆ ಹಿಂದಿ ಆಚರಣೆಗೋಸ್ಕರ ಕೋಟಿಗಟ್ಟಲೆ ಅನುದಾನ ಕೊಟ್ಟು ಖರ್ಚು ಮಾಡ್ತಾ ಇದೆ. ಭಾರತದ ಭಾಷೆಗಳಲ್ಲಿ ಎಲ್ಲ ಭಾಷೆಗಳು ಕೂಡ ಸಮಾನ ಹಕ್ಕು ಇರಬೇಕು. ಆದರೆ ವಿಶೇಷವಾದ ಸ್ಥಾನಮಾನ ಹಿಂದಿಗೆ ಯಾಕೆ ಕೊಡ್ತಾ ಇದ್ದೀರಾ ಅಂತ ಕೇಳ್ತಾ ಇದ್ದೀವಿ ನಾವು. ಯಾಕೆ ಕರ್ನಾಟಕದಲ್ಲಿ ಕನ್ನಡ ಭಾಷೆ ಇದೆ, ಕನ್ನಡಕ್ಕೆ ಪ್ರಾಮುಖ್ಯತೆ ಕೊಡಬೇಕು. ಇಲ್ಲಿ ಆಂಧ್ರದವರು ಕೂಡ ಇದ್ದಾರೆ, ತಮಿಳಿಗರು ಕೂಡ ಇದ್ದಾರೆ, ಮಹಾರಾಷ್ಟ್ರದವರು ಕೂಡ ಇದ್ದಾರೆ. ಆದರೆ ಕೇವಲ ಹಿಂದಿಗೆ ಅಷ್ಟೊಂದು ಪ್ರಾಮುಖ್ಯತೆ ಯಾಕೆ ಕೊಡ್ತಾ ಇದ್ದೀರಾ? ಇದು ಕನ್ನಡಿಗರ ಪಾಲಿಗೆ ಕರಾಳ ದಿನವನ್ನಾಗಿ. SC/ST ಸಮುದಾಯದ ಮೀಸಲಾತಿ ರದ್ದತಿ ಮಾಡುವ ಕುರಿತು ಹೇಳಿಕೆ ಕೊಟ್ಟ ಕಾಂಗ್ರೆಸ್ ಪಕ್ಷದ ನಾಯಕ ರಾಹುಲ್ ಗಾಂಧಿ ಹೇಳಿಕೆಯನ್ನು ಖಂಡಿಸಿ ಇಂದು ಕಲಬುರಗಿಯಲ್ಲಿ ಬಿಜೆಪಿ ಪಕ್ಷದ ವತಿಯಿಂದ ಬೃಹತ್ ಪ್ರತಿಭಟನೆ ಮಾಡಲಾಯಿತು. ಕಲಬುರಗಿ ನಗರದ ಸರ್ದಾರ್ ವಲ್ಲಭಾಯ್ ಪಟೇಲ್ ವೃತ್ತದಲ್ಲಿ ಕಾಂಗ್ರೆಸ್ ಪಕ್ಷದ ನಾಯಕ ರಾಹುಲ್ ಗಾಂಧಿ ಅವರ ಪ್ರತಿಕೃತಿ ದಹಿಸುವುದರ ಮೂಲಕ ಆಕ್ರೋಶ ವ್ಯಕ್ತಪಡಿಸಿದರು. ದೇಶದ ಕಾನೂನನ್ನ ಗೊತ್ತಿಲ್ಲದೆ ಇರುವಂತ ರಾಹುಲ್ ಗಾಂಧಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನವನ್ನು ಕೈಯಲ್ಲಿ ಹಿಡಿದು ಜನರಿಗೆ ಮರಳನ್ನು ಮಾಡಿ ಅಧಿಕಾರವನ್ನು ಪಡೀಲಿಕ್ಕೆ ಮಾತ್ರ ದಲಿತರು ಸಂವಿಧಾನ ಅನ್ನುವಂಥ ಮಾತನಾಡುವ ರಾಹುಲ್ ಗಾಂಧಿ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಭಾರತದಲ್ಲಿ ಹಿಂದುಳಿದಿರುವಂಥ ವರ್ಗ ದಲಿತರು ಅಲ್ಪಸಂಖ್ಯಾತರಿಗೆ ನೀಡಿರುವಂಥ ಏನು ರಿಸರ್ವೇಷನ್ ಇದೆ ಅದನ್ನು ವಾಪಸ್ ಪಡಿತೀವಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಕಾಂಗ್ರೆಸ್ಸಿನ ನಿಜ ಬಣ್ಣವನ್ನು ಬಯಲು ಮಾಡಿದ್ದಾರೆ. ಕಾಂಗ್ರೆಸ್ಸು ದಲಿತ ವಿರೋಧಿ, ಹಿಂದುಳಿದವರ ವಿರೋಧಿ ಕಾಂಗ್ರೆಸ್, ಸಂವಿಧಾನ ವಿರೋಧಿ ಕಾಂಗ್ರೆಸ್, ಡಾಕ್ಟರ್ ಬಾಬಾ ಸಾಹೇಬ್ ವಿರೋಧಿ ಕಾಂಗ್ರೆಸ್. ಇವತ್ತು ರಾಹುಲ್ ಗಾಂಧಿ ಭಾರತದ ಜನರ ಬೇಷರತ್ತು ಕ್ಷಮೆಯನ್ನು ಕೇಳಬೇಕು. ಒಂದು ವೇಳೆ ರಾಹುಲ್ ಗಾಂಧಿ ಭಾರತದ ಜನರ ಒಂದು ಬೇಷರ ಕ್ಷಮೆಯನ್ನು ಕೇಳದೇ ಇದ್ದರೆ ಇಡೀ ದೇಶದಲ್ಲಿ ಅಲ್ಲೋಲ ಕಲ್ಲೋಲ ಆಗುತ್ತೆ. ಜನ ಬೀದಿಗಿಳಿದು ಹೋರಾಟವನ್ನು ಮಾಡಬೇಕಾಗುತ್ತೆ. ಸಂವಿಧಾನ ವಿರೋಧಿ ಹೇಳಿಕೆಯನ್ನು ವಾಪಸ್ ಪಡೆದುಕೊಂಡು ಬೇಸರ ಕ್ಷಮೆಯನ್ನು ಯಾಚಿಸದೇ ಇದ್ದರೆ ಭಾರತೀಯ ಜನತಾ ಪಾರ್ಟಿ
ಉಗ್ರವಾದಂಥ ಹೋರಾಟವನ್ನು ಮಾಡುತ್ತೆ. ಈ ಸಂದರ್ಭದಲ್ಲಿ ಎಂಎಲ್ಸಿ ಶಶಿಲ್ಜಿ ನಮೋಶಿ, ಮಾಜಿ ಸಂಸದ ಡಾಕ್ಟರ್ ಉಮೇಶ್ ಜಾಧವ್, ಮಾಜಿ ಶಾಸಕರಾದ ರಾಜ್ಕುಮಾರ್ ಪಾಟೀಲ್ ತೇಲ್ಕೂರ್, ದತ್ತಾತ್ರೇಯ ಪಾಟೀಲ್ ರೇವೂರ್, ಪಿ ರಾಜು, ಶಿವರಾಜ್ ಪಾಟೀಲ್ ರದ್ದವಡ್ಗಿ, ಚಂದು ಪಾಟೀಲ್ ಸೇರಿದಂತೆ ಅನೇಕ ಮುಖಂಡರು ಭಾಗಿಯಾಗಿದ್ದರು. ನರಿಬೋಳ ಚಾಮನೂರು ಸೇತುವೆ ಕಾಮಗಾರಿ ಪೂರ್ಣಗೊಳಿಸಲು ಜೇವರ್ಗಿ ತಾಲೂಕಿನ ನರಿಬೋಳದಿಂದ ನರಿಬೋಳ ಚಾಮನೂರು ಸುತ್ತಮುತ್ತಲಿನ ಗ್ರಾಮಗಳ ಜನರು ಪಾದಯಾತ್ರೆ ಮಾಡಿ ಮುಖ್ಯಮಂತ್ರಿಗಳಿಗೆ ಮುತ್ತಿಗೆ ಹಾಕಲು ನಿರ್ಧರಿಸಲಾಗಿದೆ ಎಂದು ಹೋರಾಟಗಾರ ಎಂಎಸ್ ಪಾಟೀಲ್ ನರಿಬೋಳ ತಿಳಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಏರ್ಪಡಿಸಿದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಈ ಸಚಿವ ಸಂಪುಟ ಸಭೆಯಲ್ಲಿ ಸೇತುವೆ ಕಾಮಗಾರಿ ಪುನರಾರಂಭ ಆಗುವಂತೆ ನೋಡಿಕೊಳ್ಳಲು ಆಗ್ರಹಿಸುತ್ತೇವೆ. ನರಿಬೋಳದಿಂದ ಸೆಪ್ಟೆಂಬರ್ 16ರಂದು ಬೆಳಗ್ಗೆ 7 ಗಂಟೆಗೆ ಸೇತುವೆ ಸ್ಥಳದಿಂದ ಪಾದಯಾತ್ರೆ ಹಮ್ಮಿಕೊಳ್ಳಲಾಗಿದ್ದು, ಈ ಪಾದಯಾತ್ರೆಯಲ್ಲಿ ಹಲವಾರು ಮಠಾಧೀಶರು ಚಾಲನೆ ನೀಡಲಿದ್ದು, ಯನಗುಂಟಿ, ಮದ್ರಿ, ಕಟ್ಟಿಸಂಗಾವಿ ಮಾರ್ಗವಾಗಿ ಕಲಬುರಗಿಗೆ ಆಗಮಿಸಿ ಮುಖ್ಯಮಂತ್ರಿಗಳಿಗೆ ಮುತ್ತಿಗೆ ಹಾಕಲಾಗುವುದು ಎಂದು ಎಂಎಸ್ ಪಾಟೀಲ್ ನರಿಬೋಳ ತಿಳಿಸಿದರು. 2017ರಲ್ಲಿ ನರಿಬೋಳ್ ಮತ್ತು ಜೇವರ್ಗಿ ತಾಲೂಕಿನ ನರಿಬೋಳ್ ಮತ್ತು ಚಾಮನೂರು ತಾಲೂಕು ಚಿತ್ತಾಪುರ ತಾಲೂಕಿನ ಚಾಮನೂರು ಗ್ರಾಮದ ನಡುವೆ ಹರಿತಕ್ಕಂಥ ಭೀಮಾ ನದಿಗೆ ಸುಮಾರು 54 ಕೋಟಿ ರೂಪಾಯಿ ವೆಚ್ಚದಲ್ಲಿ ಇದೇ ಸಿದ್ದರಾಮಯ್ಯನವರು ಹಿಂದಿನ ಬಾರಿ ಮುಖ್ಯಮಂತ್ರಿ ಆಗಿದ್ದಾಗ ಒಂದು 2017ರಲ್ಲಿ ಅಡಿಗಲ್ಲನ್ನು ಹಾಕಿ ಕೆಲಸ ಪ್ರಾರಂಭ ಮಾಡಿದರು. ಆ ಸಂದರ್ಭದಲ್ಲಿ ಸುಮಾರು ಒಂದೇ ವರ್ಷದಲ್ಲಿ ಶೇಕಡ 75% ಕೆಲಸ ಮುಗಿದಿದೆ. ಅದನ್ನು ನೋಡಿದರೆ ಎರಡು ಹಳ್ಳಿಯ ಮತ್ತು ಜನರಿಗೆ ಮತ್ತು ಸುತ್ತಮುತ್ತಲಿನ ಜನರಿಗೆ ಭಾಳ ತುಂಬ ಖುಷಿಯಾಗಿತ್ತು. ಏನು ಕೆಲವೇ ತಿಂಗಳಲ್ಲಿ ಕೆಲಸ ಮುಗಿತದೆ. ಈ ಪ್ರದೇಶದವರಿಗೆ ವಾಡಿಗೆ ಹೋಗ್ಲಿಕ್ಕಾಗಿರ್ಬೋದು, ಶಾಬಾದ್ಗೆ ಹೋಗ್ಲಿಕ್ಕೆ ಬರೀ 8 ಕಿಲೋಮೀಟರ್ ನಮ್ಮ ನರಿಬೋಳಿಂದ ವಾಡಿ ಶಾಬಾದ್ ಹೋಗ್ಲಿಕ್ಕೆ. ಅದರ ಜೊತೆಗೆ ಬೆಂಗಳೂರಿಗೆ ಹೋಗೋರು ಕೂಡ ವಾಡಿ ಶಾಬಾದ್ಗೆ ಹೋಗಿ ಬೆಂಗಳೂರು ಹೋಗ್ಬೋದು, ಎಲ್ಲಿಗಾದರೂ ಹೋಗ್ಲಿಕ್ಕೆ ಸಮಯ ಮತ್ತು ಹಣ ಉಳಿತಾಯ ಆಗ್ತಾಯಿದೆ ಅಂತಕ್ಕಂಥ ಒಂದು ಖುಷಿ ಇತ್ತು. ಆದರೆ ಯಾವಾಗ ಇನ್ನೂ ಬರೀ 3 ಕಾಲಮ್ ಹಾಕಿದರೆ ಆ ಒಂದು ಸೇತುವೆ ಪೂರ್ಣವಾಗ್ತದೆ. ಆದರೆ 3 ಕಾಲಮ್ ನಿಂತ ಮೇಲೆ ಸುಮಾರು 6 ವರ್ಷಗಳಿಂದ ಸಿದ್ದರಾಮಯ್ಯ ಅವ್ರ ಸರ್ಕಾರ ಹೋಯಿತು, HD ಕುಮಾರಸ್ವಾಮಿ ಅವ್ರ ಸರ್ಕಾರ ಹೋಯಿತು, BS ಯಡಿಯೂರಪ್ಪನವ್ರ ಸರ್ಕಾರ ಹೋಯಿತು, ಬಸವರಾಜ ಬೊಮ್ಮಾಯಿ ಅವ್ರ ಸರ್ಕಾರ ಹೋಯಿತು, ಮತ್ತು ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿದ್ದಾರೆ. ಆದರೆ ಆ 3 ಕಾಲಮ್ ಇನ್ನೂ ಆ ಬ್ರಿಡ್ಜಿಗೆ ಭೂತ ಇಲ್ಲ. ಬರ್ತಾ ಬಹುಶಃ ಹಿಂದೇನಾಗಿದೆ ಅದು ಖರಾಬಾಗ್ತಾ ಹೊಂಟಿದ್ದೇವಿನ ಮುಂದಿಂದು ಪ್ರಾರಂಭ ಆಗ್ತಾಯಿಲ್ಲ. ಹಾಗಾಗಿ ನಾವು ಪ್ರತಿ ಬಾರಿ ಮುಖ್ಯಮಂತ್ರಿಗಳಿಗೆ ಮನವಿ ಕೊಟ್ಟಿದ್ದೇವೆ, ಸಂಬಂಧಪಟ್ಟವ್ರಿಗೆ ಮನವಿ ಕೊಟ್ಟಿದ್ದೇವೆ, ಶೀಘ್ರದಲ್ಲಿ ಪ್ರಾರಂಭ ಮಾಡ್ತೀವಿ ಅಂತ ಹೇಳ್ತಾ ಇದ್ರೆ ಇನ್ನೂ ಪ್ರಾರಂಭ ಮಾಡಿಲ್ಲ. ಹಾಗಾಗಿ ಸಣ್ಣ ಕೆಲಸ ಇದೆ, ದೊಡ್ಡ ಕೆಲಸ ಇಲ್ಲ. 3 ಕಾಲಮ್ ಹಾಕಿದ್ರೆ ಇವತ್ತು ದಿವಸ ನರಿಬೋಳ ಚಾಮನೂರು ಸುತ್ತಮುತ್ತ ಹಳ್ಳಿಗೆ ಅಭಿವೃದ್ಧಿ ಆಗ್ತದೆ. ಮತ್ತು ಶಾಲಾ ಮಕ್ಕಳೇನು ಹಡಗಿನಲ್ಲಿ ತಿರುಗಾಡ್ತಾರೆ, ಬೋಟ್ನಲ್ಲಿ ತಿರುಗಾಡ್ತಾರೆ, ಅವರಿಗೆ ಸೇತುವೆ ಆದರೆ ಹೋಗಿ ಬರ್ಲಿಕ್ಕೆ ಅನುಕೂಲ ಆಗ್ತದೆ. ಇಷ್ಟೆಲ್ಲ ಅನುಕೂಲ ಇದ್ದರೂ ಕೂಡ ಮತ್ತು ವಾಡಿ ಶಾಬಾದ್ನಿಂದ ತೆರತಕ್ಕಂಥ ಶೇಡಮ್ನಿಂದ ತೆರತಕ್ಕಂಥ ಲಾರಿಗಳು, ಸಿಮೆಂಟ್ ಆಗಿರ್ಬೋದು, ದೊಡ್ಡ ಲಾರಿಗಳು ಕೂಡ ಬಿಜಾಪುರ, ಯಾದಗಿರಿ, ಶಾಪುರ ಹೋಗ್ಬೇಕಾದ್ರೆ ಬರೀ 8 ಕಿಲೋಮೀಟರ್ ನರಬೋಳಿ ಬಂದು ಕೇಸಿನ ಜೇವರ್ಗಿ, ಶಾಪುರ ಮೇಲೆ ಹೋಗ್ಬೋದು. ಅಷ್ಟೆಲ್ಲ ಅನುಕೂಲ ಇದ್ದರೂ ಕೂಡ ಯಾಕೆ ಕೇರ್ಲೆಸ್ ಮಾಡ್ತಾಯಿದ್ದಾರೆ ಅಂತ ಗೊತ್ತಾಗ್ತಾಯಿಲ್ಲ. ಆ ದೃಷ್ಟಿಯಿಂದ ಏನು ಕಲ್ಯಾಣ ಕರ್ನಾಟಕ ಭಾಗದ ಕಲಬುರಗಿ ಕೇಂದ್ರ ಸ್ಥಳದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು 17ರಂದು ಏನು ಸಚಿವ ಸಂಪುಟ ಮಾತ್ರ ಮಾಡ್ತಾಯಿದ್ರೆ ಅದಕ್ಕೆ ನಾವು ಸ್ವಾಗತ ಕೋರ್ತೇವೆ. ಆ ಒಂದು ಸ್ವಾಗತದ ಜೊತೆಗೆ ನಮ್ಮ ಸಣ್ಣ ಕೆಲಸ ಕೂಡ 6-7 ವರ್ಷಗಳಿಂದ ಪೆಂಡಿಂಗ್ ಬಿದ್ದರೂ ಕೂಡ ನಿರ್ಲಕ್ಷ್ಯ ವಹಿಸುತ್ತಿರುವುದನ್ನು ಖಂಡಿಸಿ ನಾವು ನರಿಬೋಳದಿಂದ ಆವತ್ತು ಬೆಳಗ್ಗೆ 16ನೇ ತಾರೀಕು ಬೆಳಗ್ಗೆ 7 ಗಂಟೆಗೆ ನರಿಬೋಳ ಗ್ರಾಮದ ಏನು ಸೇತುವೆ ಸ್ಥಳದಿಂದ ಪಾದಯಾತ್ರೆ ಪ್ರಾರಂಭ ಮಾಡೋರಿದ್ದೇವೆ. ಆ ಪಾದಯಾತ್ರೆಗೆ ಸುತ್ತಮುತ್ತಲಿನ ಗ್ರಾಮದ ಹಲವಾರು ಮಠಾಧೀಶರು ಕೂಡ ಚಾಲನೆ ನೀಡುವ ಮುಖಾಂತರ ಪಾದಯಾತ್ರೆ ಚಾಲನೆ ನೀಡ್ತಾರೆ. ನರಿಬೋಳ, ಚಾಮನೂರು ಮತ್ತು ಸುತ್ತಮುತ್ತ ಹಳ್ಳಿಯ ಎಲ್ಲ ಹಲವಾರು ಮುಖಂಡರು, ಯುವಕರು ಪಾದಯಾತ್ರೆ ಪಾಲ್ಗೊಳ್ಳೋರಿದ್ದಾರೆ. ಆ ಪಾದಯಾತ್ರೆ ಯನಗುಂಟಿ, ಮದ್ರಿ, ಕಟ್ಟಿಸಂಗ ಮುಖಾಂತರ ಕಲಬುರಗಿಗೆ ಬಂದು ನಾವು 16ನೇ ತಾರೀಕು ಮುಖ್ಯಮಂತ್ರಿಗಳಿಗೆ ಮುತ್ತಿಗೆ ಹಾಕುವ ಮುಖಾಂತರ ನಮ್ಮ ಸಮಸ್ಯೆಯನ್ನು, ನಮ್ಮ ಬೇಡಿಕೆಯನ್ನು ಅವರ ಗಮನಕ್ಕೆ ತರಬೇಕಂತೇಳಿ ಮಾಡಿದ್ದೇವೆ. ಆ ಒಂದು ವಿಷಯದ ಕುರಿತು ಜನಪರವಾಗಿರ್ತಕ್ಕಂಥ ವಿಷಯ ಇರುವುದರಿಂದ ತಾವುಗಳು ಕೂಡ ಅದನ್ನು ಸ್ವಲ್ಪ ಜನರಿಗೆ ಅನುಕೂಲವಾಗುವಂತೆ ತಾವು ಕೂಡ ಸರ್ಕಾರದ ಗಮನಕ್ಕೆ ತಮ್ಮ ಮುಖಾಂತರ ಕೂಡ ತರುವಂತೆ ಮಾಡಬೇಕಂತೇಳಿ ಎಲ್ಲ ಪ್ರಮುಖರ ಪರವಾಗಿ ನಾನು ವಿನಂತಿಯನ್ನು ಮಾಡ್ಕೋತೇನೆ. ಕಲಬುರಗಿ ನಗರದ ಹೊಸ ಜೇವರ್ಗಿ ರಸ್ತೆಯಲ್ಲಿ ಸ್ಥಾಪಿಸಲಾದ ಕ್ರೀಮ್ ಸ್ಟೋನ್ ಐಸ್ ಕ್ರೀಮ್ ಪಾರ್ಲರ್ ಉದ್ಘಾಟನೆ ಸಮಾರಂಭವು ಅದ್ದೂರಿಯಾಗಿ ಜರುಗಿತು.
ಶ್ರೀಮತಿ ದೀಪಾ ಹಾಗೂ ಆನಂದ್ ದಂಡೋತಿ ಅವರ ಮಾಲೀಕತ್ವದಲ್ಲಿ ಕಲಬುರಗಿ ನಗರದ ಹೊಸ ಜೇವರ್ಗಿ ರಸ್ತೆಯಲ್ಲಿ ಸ್ಥಾಪಿಸಲಾದ ಕ್ರೀಮ್ ಸ್ಟೋನ್ ಐಸ್ ಕ್ರೀಮ್ ಪಾರ್ಲರ್ ಅನ್ನು ಗಣ್ಯರು ರಿಬನ್ ಕತ್ತರಿಸುವುದರ ಮೂಲಕ ಉದ್ಘಾಟಿಸಿದರು. ಈ ಉದ್ಘಾಟನಾ ಸಮಾರಂಭದಲ್ಲಿ ವಿಧಾನ ಪರಿಷತ್ ಸದಸ್ಯರಾದ ಜಗದೇವ್ ಗುತ್ತೇದಾರ್, ಬಿಜಿ ಪಾಟೀಲ್, ಶಶಿಲ್ ಜಿನಮೋಶಿ, ರಾಜಗೋಪಾಲ್ ರೆಡ್ಡಿ, ಶಾಸಕ ಅಲ್ಲಂ ಪ್ರಭು ಪಾಟೀಲ್, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಅರುಣ್ ಎಂವೈ ಪಾಟೀಲ್, ಕ್ರೀಮ್ ಸ್ಟೋನ್ ಐಸ್ ಕ್ರೀಮ್ ಕಂಪನಿಯ ನಿರ್ದೇಶಕರಾದ ಅಂಬರೀಶ್ ಶಾ, ಅನುದೀಪ್ ದಂಡೋತಿ, ರೋಹನ್ ಮಂಟಾಡೆ, ಸುಪ್ರೀತ್ ಕುಮಾರ್ ಮಿತಾ, ಡಾಕ್ಟರ್ ಐಶ್ವರ್ಯ ದಂಡೋತಿ, ಆನಂದ್ ದಂಡೋತಿ ಸೇರಿದಂತೆ ಅನೇಕರು ಇದ್ದರು. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ದಿವಸ ನಾವು ಕ್ರೀಮ್ ಸ್ಟೋನನ್ನು ಗುಲ್ಬರ್ಗಾಗೆ ತಂದಿದ್ದೀವಿ. ಈ ಒಂದು ಕ್ರೀಮ್ ಸ್ಟೋನ್ ಅಂದರೆ ಒಂದು ಪ್ರೀಮಿಯಂ ಐಸ್ ಕ್ರೀಮ್ ಸ್ಟೋರ್ ಅಂತ ನಾನು ಹೇಳಕ್ಕೆ ಬಯಸ್ತೀನಿ. ಇದು ಬಂದುಬಿಟ್ಟು 2400 ಸ್ಕ್ವೇರ್ ಫೀಟಲ್ಲಿ ಇಂಡಿಯಾ ಸೆಕೆಂಡ್ ಲಾರ್ಜೆಸ್ಟ್ ಸ್ಟೋರನ್ನು ನಾವು ಇವತ್ತಿನ ದಿವಸ ಮಾಡಿದ್ದೀವಿ. ತಾವೆಲ್ಲರೂ ಬಂದು ಈ ಒಂದು ಸ್ಟೋರನ್ನು ಎಕ್ಸ್ಪೀರಿಯೆನ್ಸ್ ಮಾಡಿ ಇದೊಂದು ಟೇಸ್ಟ್ ಮಾಡಿದರೆ ನಿಮಗೆ ಒಂದು ಪ್ರೀಮಿಯಮ್ನೆಸ್ ತಮಗೆ ಗೊತ್ತಾಗುತ್ತೆ ಇದು. ಸೊ ಎಲ್ಲರೂ ಒಂದು ದಿವಸ ಬಂದು ಭೇಟಿ ನೀಡಬೇಕು ಅಂತ ತಮ್ಮಲ್ಲಿ ವಿನಂತಿ. ನಮ್ಮ ದಂಡೋತಿ ಪುತ್ರರಾಗಿದ್ದ ಆನಂದ್ ಅವರು ಒಂದು ಒಳ್ಳೆಯ ಪ್ರತಿಷ್ಠಿತವಾದ ಕ್ರೀಮ್ ಐಸ್ ಕ್ರೀಮ್ ಅಂಗಡಿಯನ್ನು ಓಪನ್ ಮಾಡಿದ್ದಾರೆ. ಭಾರತ ದೇಶದಲ್ಲೇ 97ನೇ ಅಂಗಡಿ ಇದು. ಭಾಳ ಹೈ ಕ್ವಾಲಿಟಿ ಇರ್ತಕ್ಕಂಥದ್ದು. ಕ್ವಾಲಿಟಿ, ಕ್ವಾಂಟಿಟಿ, ಸ್ವಚ್ಛತೆ ಎಲ್ಲವನ್ನು ಮೇಂಟೈನ್ ಮಾಡಿ ಸಾರ್ವಜನಿಕರಿಗೆ, ಗ್ರಾಹಕರಿಗೆ ಒಳ್ಳೆಯ ರೀತಿಯಿಂದ ಈ ಒಂದು ಅವಕಾಶ ಕೊಡ್ತಕ್ಕಂಥ ಕೆಲಸ ಮಾಡಿದ್ದಾರೆ. ಉದ್ಯಮಿದಾರರಾಗಿ ಸಾರ್ವಜನಿಕರು ಸಹಕಾರ ನಡೆಸಿ ತಾವು ಒಳ್ಳೆಯ ಒಂದು ಕ್ವಾಲಿಟಿ ಫುಡ್ಡನ್ನು ತೆಗೆದುಕೊಂಡು ಸಹಕರಿಸಬೇಕಾಗಿ ನಾನು ಭಾಳ ಸಂತೋಷದಿಂದ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇನೆ. ಗುಲ್ಬರ್ಗಾ ನಗರದಲ್ಲಿ ಹೆಸರಾಂತ ಆನಂದ್ ದಂಡೋತಿ ಫ್ಯಾಮಿಲಿಯವರು ಈ ಕ್ರೀಮ್ ಸ್ಟೋನ್ ಪಾರ್ಲರನ್ನು ಇವತ್ತು ಇಲ್ಲಿ ಗುಲ್ಬರ್ಗಾದಲ್ಲಿ ಹೊಸದಾಗಿ ಶಾಪನ್ನು ಓಪನ್ ಮಾಡಿದ್ದಾರೆ. ಹೊಸ ಫ್ರಾಂಚೈಸಿ ಗುಲ್ಬರ್ಗಾದಲ್ಲಿ ಇದು ಒಂದು ಭಾಳ ದೊಡ್ಡ ಪ್ರಮಾಣದಲ್ಲಿ ಇವತ್ತು ಮಾಡಿದ್ದಾರೆ. ಅವರು ಸೂಪರ್ ಮಾರ್ಕೆಟ್ನಲ್ಲಿ ಬಟ್ಟೆ ಅಂಗಡಿ ಮತ್ತು ದೊಡ್ಡ ಹೋಲ್ಸೇಲ್ ಕೂಡ ನಡೆಸ್ತಾ ಇದ್ದಾರೆ. ಆದರೆ ಈ ಫಸ್ಟ್ ಟೈಮ್ ಈ ಫೀಲ್ಡ್ನಲ್ಲಿ ಅವರು ಬಂದಿದ್ದಾರೆ. ಅವರಿಗೆ ನಾನು ತಮ್ಮೆಲ್ಲರ ಪರವಾಗಿ, ನಮ್ಮ ಪರವಾಗಿ ಅವರಿಗೆ ಶುಭಾಶಯಗಳನ್ನು ಕೋರ್ತೇನೆ. ಮೊದಲನೇದಾಗಿ ಕ್ರೀಮಿ ಸ್ಟೋನ್ ಅಂತನ್ನುವಂಥ ಒಂದು ಐಸ್ ಕ್ರೀಮ್ ಪಾರ್ಲರನ್ನು ತೆಗೆದಂಥ ಮಾನ್ಯ ಆನಂದ್ ದಂಡೋತಿ ಅವರ ಕುಟುಂಬಕ್ಕೆ ನಾನು ಅಭಿನಂದನೆಗಳನ್ನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಇವತ್ತು ಐಸ್ ಕ್ರೀಮ್ ಅಂತಂದರೆ ಅತ್ಯಂತ ದೊಡ್ಡ ಬಿಸ್ನೆಸ್ ಇವತ್ತು ಜಗತ್ತಿನ ಎಲ್ಲ ಭಾಗದಲ್ಲಿ ಮತ್ತು ಕರ್ನಾಟಕ ಅಥವಾ ಭಾರತ ದೇಶದಲ್ಲಿ ಕೂಡ. ಇದು ಒಂದು ದೊಡ್ಡ ಒಂದು ಐಸ್ ಕ್ರೀಮ್ ಚೈನ್. ಇದು ಐಸ್ ಕ್ರೀಮ್ ಚೈನ್ ಆಫ್ ಹೋಟೆಲ್ಸ್, ಕೆಫೆ ಡೇ ಅಥವಾ ಇತ್ಯಾದಿ ಅಥವಾ ಕಾಫಿ ಡೇ ಅಂತ ಅನ್ನೋದೆಲ್ಲ ಬೇರೆ ಬೇರೆ ಕಡೆ ಏನಿದೆ, ಅದೇ ರೀತಿಯಾಗಿ ಇದು ಕೂಡ ಒಂದು ದೊಡ್ಡ ಐಸ್ ಕ್ರೀಮಿನ ಒಂದು ಚೈನ್ ಸ್ಟೋರ್ ಅಂತ ಹೇಳ್ಬೋದು. ಆದರೆ ಗುಲ್ಬರ್ಗಾದಲ್ಲಿ ಈ ಒಂದು ಕ್ರೀಮ್ ಸ್ಟೋನದೊಂದೇನು ಒಂದು ಸ್ಟೋರನ್ನು ತೆಗೆದಿದ್ದಾರೆ, ಒಂದು ಪಾರ್ಲರನ್ನು ತೆಗೆದಿದ್ದಾರೆ. ನಮ್ಗೆ ಅತ್ಯಂತ ಸಂತೋಷವಾದಂಥ ವಿಷಯ ಇದು. ಶ್ರೀರಂಗದತ್ತ ನಿಧಿ ಹಾಗೂ ನಾಟಕ ವಿಭಾಗ, ಸಂಗೀತ ಮತ್ತು ನೃತ್ಯ ವಿಭಾಗ, ಕನ್ನಡ ವಿಶ್ವವಿದ್ಯಾಲಯ ಹಂಪಿ ಸಹಯೋಗದಲ್ಲಿ ಶ್ರೀ ಅಯ್ಯಪ್ಪಯ್ಯ ಮಹಾತ್ಮ ಪೀಠ ಗದ್ದುಗೆ ಮತ್ತು ತಾಲೂಕಾ ಕನ್ನಡ ಸಾಹಿತ್ಯ ಪರಿಷತ್ ಚಿತ್ತಾಪುರ ವತಿಯಿಂದ ರಂಗಕಲೆ ಮತ್ತು ಸಂಗೀತ ಕ್ಷೇತ್ರಕ್ಕೆ ಚಿತ್ತಾಪುರ ತಾಲೂಕಿನ ಕೊಡುಗೆ ಕುರಿತು ಒಂದು ದಿನದ ರಾಜ್ಯ ಮಟ್ಟದ ವಿಚಾರ ಸಂಕಿರಣ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ನರಸಿಂಗರಾವ್ ಹೇಮನೂರ್ ತಿಳಿಸಿದರು. ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಸೆಪ್ಟೆಂಬರ್ 22ರಂದು ಬೆಳಗ್ಗೆ 10:30 ಅಳ್ಳೊಳ್ಳಿಯ ಶ್ರೀ ಅಯ್ಯಪ್ಪ ಮಹಾತ್ಮ ಪೀಠ ಗದ್ದಿಗೆಯಲ್ಲಿ ನಡೆಯಲಿರುವ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ಪೂಜಾ ನಾಗಯ್ಯಪ್ಪ ಮಹಾಸ್ವಾಮಿಗಳು, ಪೂಜ್ಯ ಸಿರ್ಸಪ್ಪಯ್ಯ ಮಹಾಸ್ವಾಮಿಗಳು ವಹಿಸುವವರು. ಹಂಪಿ ಕನ್ನಡ ವಿವಿ ಕುಲಪತಿ ಡಾಕ್ಟರ್ ಡಿವಿ ಪರಮಶಿವಮೂರ್ತಿ ಅವರು ಉದ್ಘಾಟಿಸುವವರು. ಪೂಜಾ ಅಜೇಂದ್ರ ಮಹಾಸ್ವಾಮಿಗಳ ಅಧ್ಯಕ್ಷತೆಯಲ್ಲಿ ನಡೆಯಲಿರುವ ಸಮಾರಂಭದಲ್ಲಿ ತಾಲೂಕಾ ಕಸಾಪದ ಅಧ್ಯಕ್ಷರಾದ ವೀರೇಂದ್ರ ಕಲ್ಲೂರ್ ಮುಖ್ಯ ಅತಿಥಿಗಳಾಗಿ ಭಾಗವಹಿಸುವವರು. ರಂಗಕಲೆ ಮತ್ತು ಸಂಗೀತಕ್ಕೆ ಶ್ರೀಮಠದ ಕೊಡುಗೆ ಕುರಿತು ಡಾಕ್ಟರ್ ವೀರೇಶ್ ಬಡಗೇರ್ ಅವರು ಆಶಯ ನುಡಿಗಳನ್ನು ಆಡಲಿದ್ದಾರೆ ಎಂದು ತಿಳಿಸಿದರು. ದಿನಾಂಕ 22 ಸೆಪ್ಟೆಂಬರ್ ಅಲ್ಲೊಳ್ಳಿ ಶ್ರೀಮಠದಲ್ಲಿ ಚಿತ್ತಾಪುರ ತಾಲೂಕಿನ ಕೊಡುಗೆ ರಂಗಕ್ಷೇತ್ರಕ್ಕೆ ಮತ್ತು ಸಂಗೀತ ಕ್ಷೇತ್ರಕ್ಕೆ ಏನಿದೆ ಎಂಬುದನ್ನು ವಿಚಾರಿಸಲು ಒಂದು ದಿನದ ವಿಚಾರ ಸಂಕಿರಣವನ್ನು ಆಯೋಜಿಸಲಾಗಿದೆ. 2 ಗೋಷ್ಠಿಗಳು ನಡೆಯುತ್ತವೆ. ಅದು ಕನ್ನಡ ವಿಶ್ವವಿದ್ಯಾಲಯ ಹಂಪಿ ನಾಟಕ ಮತ್ತು ಸಂಗೀತ ವಿಭಾಗದ ಕಡೆಯಿಂದ ಆಯೋಜಿತವಾದಂಥ ಒಂದು ಸಂಕಿರಣ.
ಇದಕ್ಕೂ ಮೊದಲು ನಾನು ಸ್ವಲ್ಪದರಲ್ಲಿ ಅಲ್ಲೊಳ್ಳಿ ಮಠದ ಒಂದು ಚಾರಿತ್ರಿಕ ಹಿನ್ನೆಲೆಯನ್ನು ತಮಗೆ ಹೇಳಬಯಸುವೆ. ಅಲ್ಲೊಳ್ಳಿಯ ಶ್ರೀಮಠ ಆ ಪರಂಪರೆ ಮೌನೇಶ್ವರರ ಜಗದ್ಗುರು ಮೌನೇಶ್ವರರು ಅವರ ಒಂದು 7ನೇ ತಲೆಮಾರಿನಿಂದ ಪ್ರಾರಂಭವಾಯಿತು ಅಂತ ತಿಳಿದು ಬರ್ತದೆ. ಅಲ್ಲಿ ಘಟಾನುಘಟಿಗಳು ಪವಾಡ ಪುರುಷರು ಅಘಟಿತ ಘಟನಾ ಚತುರರು ಆದಂಥ ಅನೇಕ ಮಹಾತ್ಮರು ಆಗಿ ಹೋಗಿದ್ದಾರೆ. ಮುಖ್ಯವಾಗಿ ಅಯ್ಯಪ್ಪಯ್ಯ ಮಹಾಸ್ವಾಮಿಗಳು, ಶಿರ್ಸಪ್ಪಯ್ಯ ಮಹಾಸ್ವಾಮಿಗಳು, ಭಾಗಮ್ಮಾಯಿ ಮತ್ತು ಇತ್ತೀಚೆಗೆ ನಮ್ಮ ಹಂಪಯ್ಯ ಮಹಾಸ್ವಾಮಿಗಳು ಅವರು ನಿಧನ ಆದರು. ಈಗ ಸದ್ಯಕ್ಕೆ ಇರುವವರು ನಾಗಪ್ಪಯ್ಯ ಸ್ವಾಮಿಗಳು ಮತ್ತು ಹಂಪಯ್ಯವರ ಹಿರಿಯ ಪುತ್ರ ನಮ್ಮ ಶಿರ್ಸಪ್ಪಯ್ಯ ಸ್ವಾಮಿಗಳು. ಈ ಶ್ರೀಮಠ ಸರ್ವಧರ್ಮ ಸಮನ್ವಯ ಪೀಠ. ಇಲ್ಲಿ ಜಾತಿ ಮತ ಪಂಥ ಯಾವುದೂ ಭೇದ ಭಾವ ಇಲ್ಲದೆ ಸಾವಿರಾರು ಭಕ್ತರು ಬರ್ತಾರೆ. ಗದ್ದುಗೆಯಲ್ಲಿ ತಮ್ಮ ಕಷ್ಟ ಸುಖಗಳನ್ನು ಹೇಳ್ಕೊಳ್ತಾರೆ. ಗದ್ದುಗೆ ಅಜ್ಜನ ಆಶೀರ್ವಾದ ಪಡೆದು ಎಷ್ಟೋ ವೈದ್ಯರು ಕೈಬಿಟ್ಟಂಥ ಕೇಸ್ಗಳು ಈ ಮಠದಲ್ಲಿ ಗುಣವಾಗುವ ಒಂದು ಸಾಕಷ್ಟು ಉದಾಹರಣೆಗಳು. ಗ್ರಾಮ ಪಂಚಾಯತ್ನ ಮಾಜಿ ಸದಸ್ಯನ ಮೇಲೆ ಗುಂಡಿನ ದಾಳಿ ನಡೆಸಿ ಬರ್ಬರವಾಗಿ ಶುಕ್ರವಾರ ನಡೆದಿದೆ. ಪಡಸಾವಳಿ ಗ್ರಾಮದ ವಿಶ್ವನಾಥ್ ಜಮಾದಾರ್ ಕೊಲೆಯಾದ ವ್ಯಕ್ತಿ ಶುಕ್ರವಾರ ಬೆಳಗ್ಗೆ ಮನೆಯಿಂದ ಮಗನನ್ನು ಶಾಲೆಗೆ ಬಿಟ್ಟು ಬರ್ತೀನಿ ಅಂತ ಬೈಕ್ ಮೇಲೆ ವಿಶ್ವನಾಥ್ ಹೋಗಿದ್ರು. ಮಗನನ್ನು ಶಾಲೆಗೆ ಬಿಟ್ಟು ಜಿರ್ಗಾ ಕ್ರಾಸ್ ಬಳಿ ಬರುವಾಗ ಬೈಕ್ ಮೇಲೆ ಬಂದಿದ್ದ ಇಬ್ಬರು ದುಷ್ಕರ್ಮಿಗಳು ಏಕಾಏಕಿ ಗುಂಡಿನ ದಾಳಿ ನಡೆಸಿದ್ದಾರೆ. 3 ಗುಂಡುಗಳು ವಿಶ್ವನಾಥ್ ಅವರ ತಲೆಗೆ ತಾಕಿದ್ರಿಂದ ತೀವ್ರ ರಕ್ತಸ್ರಾವ ಆಗಿ ಸ್ಥಳದಲ್ಲಿ ಮೃತಪಟ್ಟಿದ್ದಾರೆ ಎಂದು ತಿಳಿದು ಬಂದಿದೆ. ನಿರ್ಜನ ರಸ್ತೆಯಲ್ಲಿ ಗುಂಡಿನ ದಾಳಿ ನಡೆಸಿದ ದುಷ್ಕರ್ಮಿಗಳು ವಿಶ್ವನಾಥ್ ಸಾವನ್ನಪ್ಪಿದ ಬಳಿಕ ಸ್ಥಳದಿಂದ ಎಸ್ಕೇಪ್ ಆಗಿದ್ದಾರೆ. ದಾರಿ ಹೊಕ್ಕರು ನೋಡಿದ ಮೇಲೆ ವಿಶ್ವನಾಥ್ ಮೃತದೇಹ ಇರೋದು ಪತ್ತೆಯಾಗಿದ್ದು, ಯಾಕಂದ್ರೆ ಗಿಡ ಗಂಟೆ ಬೆಳೆದಿರುವುದರಿಂದ ಮೃತದೇಹ ಇರೋದು ಗೊತ್ತಾಗಿರಲಿಲ್ಲ. ವಿಷಯ ಗೊತ್ತಾಗುತ್ತಿದ್ದಂತೆ ಸ್ಥಳಕ್ಕೆ ಖುದ್ದು ಕಲಬುರಗಿ ಎಸ್ಪಿ ಅಡೂರು ಶ್ರೀನಿವಾಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. In Kalburgi district, Aland police station limits near Shakapur village, a person called Vishwanath, 50 years old, from Padsavi village. He was shot by firearms, using firearms, and he died at the spot. So a case regarding this, a murder case, has been registered in Aland police station limits, and search for the accused is going on, and we are investigating the case. ಸತತವಾಗಿ ಮಳೆ ಬರುತ್ತಿರುವ ಕಾರಣ ಮಳೆ ನೀರು ಹಾಗೂ ಚರಂಡಿ ನೀರು ಸೇರಿ ರಸ್ತೆ ಮೇಲೆ ಸಂಗ್ರಹಗೊಂಡು ವಾತಾವರಣ ಕಲುಷಿತಗೊಂಡಿದೆ. ಸೊಳ್ಳೆಗಳ ಕಾಟ ಹೆಚ್ಚಾದ ಕಾರಣ ತಾಲೂಕಿನ ಎಲ್ಲಾ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಹಳ್ಳಿಗಳಲ್ಲಿ ಚರಂಡಿಗಳನ್ನು ಸ್ವಚ್ಛಗೊಳಿಸಿ ಎಂದು ಒತ್ತಾಯಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ತಾಲೂಕಾ ಘಟಕದ ನೇತೃತ್ವದ ಮುಖಂಡರು ಚಿತ್ತಾಪುರ ಪಟ್ಟಣದಲ್ಲಿ ಪ್ರತಿಭಟನೆ ನಡೆಸಿ ತಾಲೂಕಾ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಿದರು. ನಂತರ ತಾಲೂಕಾ ಅಧ್ಯಕ್ಷ ಮೌನೇಶ್ ಬಂಕಲ್ಗಿ ಮಾತನಾಡಿ, ಈಗಾಗಲೇ ಪ್ರತಿದಿನ ಸತತವಾಗಿ ಮಳೆ ಬರುತ್ತಿರುವ ಕಾರಣ ತಾಲೂಕಿನ ಗ್ರಾಮಗಳಲ್ಲಿ ಮಳೆ ನೀರು ಬಂದು ನಂತರ ಚರಂಡಿಗಳು ಭರ್ತಿಯಾಗಿ ಸದರಿ ಚರಂಡಿಗಳ ನೀರು ರಸ್ತೆ ಮೇಲೆ ಬಂದು ನಿಲ್ಲುತ್ತಿರುವುದರಿಂದ ಚಿಕ್ಕ ಮಕ್ಕಳಿಗೆ, ವೃದ್ಧರಿಗೆ, ಮಹಿಳೆಯರಿಗೆ ಮಲೇರಿಯಾ, ಡೆಂಗುನಂತಹ ರೋಗಗಳು ಬರುತ್ತಿವೆ. ಆದ್ರಿಂದ ಕೂಡಲೇ ತಾಲೂಕಿನ ಎಲ್ಲಾ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಗ್ರಾಮಗಳಲ್ಲಿ ಚರಂಡಿ ಸ್ವಚ್ಛಗೊಳಿಸಿ ಗ್ರಾಮಸ್ಥರ ಆರೋಗ್ಯ ಕಾಪಾಡಬೇಕು ಎಂದು ಆಗ್ರಹಿಸಿದರು. ಈ ಸಂದರ್ಭದಲ್ಲಿ ಮುಖಂಡರಾದ ಶಿವಕುಮಾರ್ ಸುಣಗಾರ್, ಕರಣ್ ಕುಮಾರ್ ಆಲೂರ್, ಮಲ್ಲಿಕಾರ್ಜುನ್ ಆಲೂರ್ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು. ಎಂಡಿ ಮಶಾಕ್, ಆನ್ ಸ್ಪಾಟ್ ನ್ಯೂಸ್, ಚಿತ್ತಾಪುರ್. ಚರಂಡಿ ಪೂರ ತುಂಬಿ ರಸ್ತೆ ಮೇಲೆ ನೀರು ಬಂದಿರತಕ್ಕಂಥ ಉದಾಹರಣೆಗಳು ಭಾಳಷ್ಟು ಅದಾವ. ಅದರಿಂದ ಏನಾಗ್ತಾ ಇದೆ ಅಂದರೆ ರೋಡಿನ ಮೇಲೆ ವೃದ್ಧರು ಆಗಿರ್ಬೋದು, ವಯಸ್ಸಾದವರು ತಿರುಗಾಡೋಕ್ಕೆ ಅನಾನುಕೂಲ ಆಗ್ತವೆ. ಮತ್ತು ಅದರಿಂದ ಮತ್ತೇನು ಪರಿಣಾಮ ಬೀರತ್ತಂದ್ರೆ ವಿಶೇಷವಾಗಿ ಹಳ್ಳಿಗಳಲ್ಲಿ ಸೊಳ್ಳೆಗಳ ಕಾಟ ಭಾಳ ಆಗಿಬಿಟ್ಟದ. ಇದನ್ನೆಲ್ಲ ಗಮನಕ್ಕೆ ಬಂದರೂ ಕೂಡ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಒಂದು ಗ್ರಾಮಗಳಿಗೆ ವಿಸಿಟ್ ಮಾಡದೆ ಒಂದು ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ. ಅದಕ್ಕೆ ನಾನು ಒಂದು ಕಾರ್ಯನಿರ್ವಾಹಕ ಅಧಿಕಾರಿಗಳ ಗಮನಕ್ಕೆ ತರಬಯಸ್ತಿದ್ದೀನಿ. ಪ್ರತಿಯೊಂದು ಚಿತ್ತಾಪುರ ತಾಲೂಕಿನಿದ್ದಂಥ ಪ್ರತಿ ಹಳ್ಳಿ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳನ್ನು ಸಭೆ ಕರೆದು ಕೂಡಲೇ ಹಳ್ಳಿಗಳ ಏನು ಸಮಸ್ಯೆ ಆದ, ಸೊಳ್ಳೆಗಳ ಕಾಟ ಅದ, ಅದಕ್ಕೆ ಮೊದಲಕ್ಕೆ ಒಂದು ಚರಂಡಿಗಳನ್ನು ಸ್ವಚ್ಛ ಮಾಡಿ ಆನಂತರ ಬ್ಲೀಚಿಂಗ್ ಪೌಡರನ್ನು ಸಿಂಪಡಿಸಿ ಮತ್ತು ಒಂದು ಫಾಗಿಂಗ್ ಮಿಷನ್ ಕಡಾಖಂಡಿತವಾಗಿ ಎಲ್ಲ ಒಂದು ಬಡಾವಣೆಗಳಲ್ಲಿ ಸಿಂಪಡಿಸಿ. ಪಟ್ಟಣದ ಹನುಮಾನ ದೇವಸ್ಥಾನದಲ್ಲಿ ಶ್ರಾವಣ ಮಾಸ ಮುಗಿದ ನಂತರ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಹನುಮಾನ ದೇವರ ಖಾಂಡ ನಿಮಿತ್ತ ಬೆಳಗ್ಗೆ ದೇವರಿಗೆ ಅಭಿಷೇಕ, ಪುಷ್ಪಾರ್ಚನೆ ಮಾಡಲಾಯಿತು. ನಂತರ ಭಕ್ತರಿಗೆ ಪ್ರಸಾದ ವಿತರಣೆ ಮಾಡಲಾಯಿತು. ಆಂಜನೇಯ ಸ್ವಾಮಿಯ ಖಾಂಡ ನಿಮಿತ್ತವಾಗಿ ದೇವಸ್ಥಾನವು ಹೂವುಗಳಿಂದ ಅಲಂಕಾರ ಮಾಡಲಾಗಿತ್ತು. ದೇವಸ್ಥಾನಕ್ಕೆ ಬಂದಿರುವ ಭಕ್ತರಿಗೆ ಆಕರ್ಷಣೆ ಕೇಂದ್ರವಾಗಿತ್ತು. ಇನ್ನು ಇದೇ ವೇಳೆಯಲ್ಲಿ ಶ್ಯಾಮರಾವ್ ಕಡಬೂರ್ ಅವರಿಂದ ಪ್ರವಚನ ನೀಡಲಾಯಿತು. ಈ ಸಂದರ್ಭದಲ್ಲಿ ಸಾವಿರಾರು ಭಕ್ತರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಶ್ರೀಶೈಲ್ ತೇಗತಿಪ್ಪಿ, ಆನ್ ಸ್ಪಾಟ್ ನ್ಯೂಸ್, ಕಾಳಗಿ.
ಸುಲೇಪೇಟ್ ಗ್ರಾಮದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಸುಲೇಪೇಟ್ ವತಿಯಿಂದ ಕಿಶೋರ ಸ್ವಾಸ್ಥ್ಯ ಕಾರ್ಯಕ್ರಮ ಜರುಗಿತು. ಚಿಂಚೋಳಿ ತಾಲೂಕಿನ ಸುಲೇಪೇಟ್ ಗ್ರಾಮದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಸುಲೇಪೇಟ್ ವತಿಯಿಂದ ಕಿಶೋರ ಸ್ವಾಸ್ಥ್ಯ ಕಾರ್ಯಕ್ರಮದ ಅಡಿ ಹದಿಹರೆಯದವರ ಆರೋಗ್ಯ ಮತ್ತು ಕ್ಷೇಮ ದಿನಾಚರಣೆ ಕಾರ್ಯಕ್ರಮ ಮಾಡಲಾಯಿತು. ಈ ಸಂದರ್ಭದಲ್ಲಿ ಚಾಂದ್ ಪಟೇಲ್ ಸಾಸರ್ಗಾಂವ್, ಕಾಲೇಜಿನ ಪ್ರಾಂಶುಪಾಲರಾದ ಶಣ್ಬಸಪ್ಪ ಬಿ, ಸುರೇಖಾ ವಿಶ್ವಕರ್ಮ ಸೇರಿದಂತೆ ಸರ್ವ ಸಿಬ್ಬಂದಿಗಳು, ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಮೆಹಬೂಬ್, ಆನ್ ಸ್ಪಾಟ್ ನ್ಯೂಸ್, ಸುಲೇಪೇಟ್. ವೆರಿ ಗುಡ್. ನಿಮ್ಮ ಕ್ಯಾಂಪಸ್ ಇಂದ ಹೊರಗೆ ಹೋಗ್ಬೇಕು ಸೌಂಡ್. ಒಂದು, ನಾನು ಈ ಕಾಲೇಜಿಗೆ ಬಂದ ಮೇಲೆ ತುಂಬಾ ಖುಷಿ ಆಯ್ತು ನನಗೆ. ಏನಂದ್ರೆ, ನಾನು ಸುಮಾರು ಕಾಲೇಜು ಶಾಲೆಗಳಿಗೂ ಬೇರೆ ಬೇರೆ ಜಿಲ್ಲೆಗಳಿಗೆ ಹೋಗಿದ್ದೇನೆ. ಇಲ್ಲಿ ಹುಡುಗಿಯರ ಸ್ಟ್ರೆಂತ್ ನೋಡಿ ತುಂಬಾ ಖುಷಿ ಆಯ್ತು ನನಗೆ. ಯಾವುದೇ ಶಾಲಾ ಕಾಲೇಜ್ ಹೋದ್ರು ಹುಡುಗಿಯರು ಕಡಿಮೆ ಇರ್ತಾರೆ, 10-15 ಇಲ್ಲ ಒಂದು 20 ಹುಡುಗರು ಸಂಖ್ಯೆ ಜಾಸ್ತಿ ಇರುತ್ತೆ. ಇಲ್ಲಿ ಇದು ಆಪೋಸಿಟ್ ಆಗಿದೆ. ತುಂಬಾ ಖುಷಿ ಆಯ್ತು. ಯಾಕೆ ಹೆಚ್ಚು ನಾವು ಹುಡುಗಿಯರ ಬಗ್ಗೆ ಮಾತಾಡ್ತೀವಿ ಅಂತ ಹೇಳಿದ್ರೆ, ಸೆಪ್ಟೆಂಬರ್ 16ರಂದು ಚಿಂಚೋಳಿಯಲ್ಲಿ ಮುಸ್ಲಿಂ ಡೆವಲಪ್ಮೆಂಟ್ ಕಮಿಟಿ ವತಿಯಿಂದ ಈದ್ ಮಿಲಾದುನ್ ನಬಿ ಹಬ್ಬದ ನಿಮಿತ್ತವಾಗಿ ರೋಗಿಗಳಿಗೆ ಹಣ್ಣು ಹಂಪಲ ಹಾಗೂ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಮುಸ್ಲಿಂ ಡೆವಲಪ್ಮೆಂಟ್ ಕಮಿಟಿ ಅಧ್ಯಕ್ಷ ಮಸ್ತಾನ್ ಅಲಿ ಪಟೇದಾರ್ ತಿಳಿಸಿದರು. ಈ ಕುರಿತು ನಮ್ಮ ವಾಹಿನಿಯೊಂದಿಗೆ ಮಾತನಾಡಿದ ಅವರು, ಸೆಪ್ಟೆಂಬರ್ 16ರಂದು ಬೆಳಗ್ಗೆ 10:30 ಪಟ್ಟಣದ ಬಂಜಾರ ಭವನದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಮುಸ್ಲಿಂ ಡೆವಲಪ್ಮೆಂಟ್ ಕಮಿಟಿ ವತಿಯಿಂದ ಈದ್ ಮಿಲಾದುನ್ ನಬಿ ಹಬ್ಬದ ನಿಮಿತ್ತವಾಗಿ ರೋಗಿಗಳಿಗೆ ಹಣ್ಣು ಹಂಪಲು ಹಾಗೂ ರಕ್ತದಾನ ಶಿಬಿರ ಹಾಗೂ SSLC ಹಾಗೂ ದ್ವಿತೀಯ PUCಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ಮುಸ್ಲಿಂ ಸಮುದಾಯದ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಹಾಗೂ ಸಮುದಾಯದ ನಿವೃತ್ತ ಸರ್ಕಾರಿ ನೌಕರರಿಗೆ ಸನ್ಮಾನ ಹಾಗೂ ಸಸಿ ನೆಡುವ ಕಾರ್ಯಕ್ರಮ ಆಯೋಜಿಸಲಾಗಿದೆ. ಈ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಪಾಲ್ಗೊಳ್ಳುವ ಮೂಲಕ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಎಂದು ಮಸ್ತಾನ್ ಅಲಿ ಪಟ್ಟೇದಾರ್ ತಿಳಿಸಿದರು. ಸೆಪ್ಟೆಂಬರ್ 16ರಂದು ಬೆಳಗ್ಗೆ 10:30 ಗಂಟೆಗೆ ಬಂಜಾರ ಭವನ್ನಲ್ಲಿ ತಾಲೂಕಾ ಮುಸ್ಲಿಂ ಕಮಿಟಿ ಅಭಿವೃದ್ಧಿ ಸಮಿತಿಯಿಂದ ಈದುಲ್ ಮಿಲಾದ್ ನಬಿ ಹಬ್ಬದ ಪ್ರಯುಕ್ತ ಪ್ರತಿ ವರ್ಷದಂತೆ ಈ ವರ್ಷವೂ ರೋಗಿಗಳಿಗೆ ಹಣ್ಣು ಹಂಪಲು ಹಾಗೂ ಪ್ರತಿಭಾವಂತ ಮಕ್ಕಳಿಗೆ ಪ್ರೋತ್ಸಾಹ ಮತ್ತು ಶಾಲು ಸನ್ಮಾನ ಹಾಗೂ ಸರ್ಕಾರಿ ನಿವೃತ್ತ ಅಧಿಕಾರಿಗಳಿಗೆ ಸನ್ಮಾನ ಹಮ್ಮಿಕೊಳ್ಳಲಾಗಿದೆ ಹಾಗೂ ಶಶಿ ನೆಡುವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ತಾಲೂಕಾ ಮುಸ್ಲಿಂ ಕಮಿಟಿ ವತಿಯಿಂದ ತಾಲೂಕದ ಎಲ್ಲಾ ಸಮಾಜ ಬಾಂಧವರಿಗೆ ವಿನಂತಿಸುವುದೇನೆಂದರೆ 16 ಸೆಪ್ಟೆಂಬರ್ ಎಲ್ಲರೂ ಪಾಲ್ಗೊಳ್ಳಬೇಕೆಂದು ವಿನಂತಿಸುತ್ತೇನೆ. ಇವಿಷ್ಟು ಈವರೆಗಿನ ಸುದ್ದಿಗಳು. ಹೀಗೆ ನೋಡ್ತಾ ಇರಿ ಆನ್ ಸ್ಪಾಟ್ ನ್ಯೂಸ್. ಇದು ಕ್ಷಿಪ್ರ, ನಿಖರ, ನೇರ. ಗುಲ್ಬರ್ಗ ಜಿಲ್ಲೆಯಲ್ಲಿಯೇ ಮಹಿಳೆಯರ ಮತ್ತು ಮಕ್ಕಳ ವಸ್ತ್ರಗಳ ಏಕೈಕ ಅತಿ ದೊಡ್ಡ ಶೋರೂಮ್ ವಿಜಯಲಕ್ಷ್ಮಿ ಸಿಲ್ಕ್ಸ್, ಸಿಟಿ ಸೆಂಟರ್ ಮಾಲ್, ಸೂಪರ್ ಮಾರ್ಕೆಟ್ ರೋಡ್, ಗುಲ್ಬರ್ಗ. ನೀವು ರಾತ್ರಿ ಹೊತ್ತು ಕುಟುಂಬದ ಸದಸ್ಯರ ಜೊತೆ ಅಥವಾ ಸ್ನೇಹಿತರ ಜೊತೆ ಎಲ್ಲಾದ್ರೂ ಊಟಕ್ಕೆ ಹೋಗ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದೀರಾ? ಹಾಗಾದ್ರೆ ಕಲಬುರಗಿಯಲ್ಲಿ ಹೊಸದಾಗಿ ಪ್ರಾರಂಭವಾಗಿರುವ ಫೋರ್ಟ್ ವ್ಯೂ ಹೋಟೆಲ್ಗೆ ಒಮ್ಮೆ ಭೇಟಿ ನೀಡಿ. ಹೆರಿಟೇಜ್ ಇನ್ ಹೋಟೆಲ್ನ ಓಪನ್ ಟೆರೆಸ್ ಮೇಲೆ ಬೆಂಗಳೂರು, ದೆಹಲಿ ಮಾದರಿಯಲ್ಲಿನ ಸುಂದರ ಆಕರ್ಷಣೆ ಇಲ್ಲಿ ಕಾಣಬಹುದು. ನುರಿತ ಕುಕ್ಗಳಿಂದ ರುಚಿಕರವಾದ ಸ್ವಾದಿಷ್ಟ ಆಹಾರ ಇಲ್ಲಿ ಲಭ್ಯ. ತಣ್ಣನೆಯ ಗಾಳಿ, ತುಂತುರು ನೀರಿನ ಸೌಂಡ್ ಜೊತೆ ಕಲರ್ಫುಲ್ ಲೈಟಿಂಗ್ ನಲ್ಲಿ, ಲೈಟ್ ಮ್ಯೂಸಿಕ್ ನಲ್ಲಿ ಕಲಬುರಗಿಯ ಫೋರ್ಟ್ ಸೇರಿದಂತೆ ಕಲಬುರಗಿ ನಗರವನ್ನ ವೀಕ್ಷಿಸುತ್ತಾ ನಿಮ್ಮ ಕುಟುಂಬದವರ ಜೊತೆ ಅಥವಾ ಸ್ನೇಹಿತರ ಜೊತೆ ಊಟ ಸವಿಯಬಹುದು. ಜೊತೆಗೆ ಇಲ್ಲಿ ಬರ್ತ್ಡೇ ಪಾರ್ಟಿ ಸೇರಿದಂತೆ ಸಣ್ಣ ಪುಟ್ಟ ಪಾರ್ಟಿ ಮಾಡಲು ಎಲ್ಲಾ ರೀತಿಯ ಸೌಲಭ್ಯಗಳು ಉಂಟು. ಹೋಟೆಲ್ನ ಸಮಯ ಮಧ್ಯಾಹ್ನ 3 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಫೋರ್ಟ್ ವ್ಯೂ ಹೋಟೆಲ್, ಹೆರಿಟೇಜ್ ಇನ್ ಮೇಲುಗಡೆ,
ಸಿಟಿ ಬಸ್ ಸ್ಟ್ಯಾಂಡ್ ಸೂಪರ್ ಮಾರ್ಕೆಟ್ ಕಲಬುರಗಿ. ಫೋನ್ ನಂಬರ್ 9036235555. ನಿಮ್ಮ ಕುಟುಂಬದ ಮದುವೆ ಪಾರ್ಟಿ, ಬರ್ತ್ಡೇ ಪಾರ್ಟಿಗೆ ಸುಂದರವಾದ ಎಲ್ಲಾ ಸೌಲಭ್ಯವುಳ್ಳ ಸ್ಥಳ ವೀಕ್ಷಿಸುತ್ತಿದ್ದೀರಾ? ಹಾಗಾದ್ರೆ ಚಿಂತೆ ಬಿಡಿ. ಕಲಬುರಗಿಯ ಆಳಂದ್ ರಸ್ತೆಯ ಕ್ರಿಸ್ಟಲ್ ಫಾರ್ಮ್ಸ್ ಹೈವೇ ರೆಸಾರ್ಟ್ಗೆ ಒಮ್ಮೆ ಭೇಟಿ ನೀಡಿ. ಹೌದು, ಕ್ರಿಸ್ಟಲ್ ಫಾರ್ಮ್ಸ್ ನಲ್ಲಿ ಸಭೆ ಸಮಾರಂಭ ನಡೆಸಲು ಸೆಮಿನಾರ್ ಹಾಲ್, ಬರ್ತ್ಡೇ ಪಾರ್ಟಿ, ವೆಡ್ಡಿಂಗ್ ರಿಸೆಪ್ಷನ್, ಗೆಟ್ ಟುಗೆದರ್ ಪಾರ್ಟಿಗಳು ಸೇರಿದಂತೆ ಎಲ್ಲಾ ಪಾರ್ಟಿಗಳು ಮಾಡಲು ವಿಶಾಲ ಹಾಗೂ ಎಲ್ಲಾ ಸೌಲಭ್ಯವುಳ್ಳ ಹೈಟೆಕ್ ಹಾಲ್, ಸ್ವಿಮ್ಮಿಂಗ್ ಪೂಲ್, ಫ್ಯಾಮಿಲಿ ರೆಸ್ಟೋರೆಂಟ್, ಬಾರ್ ಅಂಡ್ ರೆಸ್ಟೋರೆಂಟ್, ಮಕ್ಕಳಿಗೆ ಆಟವಾಡಲು ಕಿಡ್ಸ್ ಗೇಮ್, ಸುಸಜ್ಜಿತ ಹಾಗೂ ಸುಂದರವಾದ ಶೂಟ್ ರೂಮ್, ವಿಭಿನ್ನ ಹಾಗೂ ಸ್ವಾದಭರಿತ ಕ್ಯಾಂಟಿನೇಟಲ್ ತಿಂಡಿಗಳು, ಜಾಗಿಂಗ್ ಟ್ರ್ಯಾಕ್, ಜಿಮ್ ಸೇರಿದಂತೆ ಎಲ್ಲಾ ಸೌಲಭ್ಯಗಳು ಕ್ರಿಸ್ಟಲ್ ಫಾರ್ಮ್ಸ್ ನಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಕ್ರಿಸ್ಟಲ್ ಫಾರ್ಮ್ಸ್ ಹೈವೇ ರೆಸಾರ್ಟ್, ಕೆರೆಬೋಸ್ಕ ಹತ್ತಿರ, ಆಳಂದ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9490295555 7406215555. ಕಲಬುರಗಿ ಜಿಲ್ಲೆಗೆ ಪ್ರವಾಸ ಮಾಡ್ತಾ ಇದ್ದೀರಾ? ಅಲ್ಲಿ ಯಾವ ಹೋಟೆಲ್ನಲ್ಲಿ ಉಳಿದುಕೊಳ್ಳಬೇಕು ಎಂದು ಯೋಚಿಸ್ತಾ ಇದ್ದೀರಾ? ಹಾಗಾದ್ರೆ ಚಿಂತೆ ಯಾಕೆ? ಕಲಬುರಗಿ ಜಿಲ್ಲೆಯ ಪ್ರತಿಷ್ಠಿತ ಅತ್ಯಾಧುನಿಕ ಸೌಲಭ್ಯವುಳ್ಳ ಹೆರಿಟೇಜ್ ಇನ್ ಹೋಟೆಲ್ನಲ್ಲಿ ಉಳಿದುಕೊಳ್ಳಲು ಸೌಲಭ್ಯ ಉಂಟು. ಜೊತೆಗೆ ಇಲ್ಲಿ ಅತ್ಯಾಧುನಿಕ ಸೌಲಭ್ಯವುಳ್ಳ ಡಿಲೆಕ್ಸ್ ರೂಮ್ಗಳು ಲಭ್ಯವಿದ್ದು ದಿನದ 24 ಗಂಟೆ ವೈಫೈ ಸೌಲಭ್ಯ ಕೂಡ ನೀಡಲಾಗಿದೆ. ಎಲ್ಲಾ ತರಹದ ಸೌಲಭ್ಯ ಕೂಡ ನೀಡಲಾಗುತ್ತಿದೆ. ರೆಸ್ಟೋರೆಂಟ್ ಸೌಲಭ್ಯದ ಜೊತೆಗೆ ಕಾರ್ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹೆರಿಟೇಜ್ ಇನ್ ಹೋಟೆಲ್, ಸಿಟಿ ಬಸ್ ಸ್ಟ್ಯಾಂಡ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಫೋನ್ ನಂಬರ್ 9702205555.